ಈ ಚಾಲೆಂಜ್ ಆಗ್ತಿದೀವಿ ಅಂದ್ರೆ ಅದಕ್ಕೆ ನೀವೇ ರೀಸನ್. ನಾವು ಒಂದು ಸೈಡ್ ತೆಗೆದು ಮನೇನ ಕಟ್ತೀವಿ ನಮ್ಮಿಬ್ರು ಹೆಸರಲ್ಲಿ, ಸಣ್ಣ ಮುನ್ನು ಅನ್ನೋ ಹೆಸರಲ್ಲಿ ನಿಮ್ ಮುಂದೆನೆ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ. ಯಾರೋ ಒಬ್ರು ಕೇಳಿದಾರೆ, ಯೂಟ್ಯೂಬ್ ಅಲ್ಲಿ ನಿಮ್ಗೆ ವರ್ಷಕ್ಕೆ 80 ಲಕ್ಷ ಆದಾಯ ಬರುತ್ತಾ? ಟಿವಿನು ಪ್ರಮೋಷನ್, ನಾವು ಕೂತಿದೀವಿ ಸುಮ್ನೆ, ನಮ್ಗೆ ಆಟೋಮೆಟಿಕ್ ಆಗಿ ದುಡ್ಡು ಬರ್ತಾ ಇದೆ. ಪ್ರಮೋಷನ್ಗೆನೆ ಮನೆಗೆ ಹೋದ್ರಿ ಅಂತ ಒಂದು ಹೇಳಿಲ್ಲಲ್ಲ, ಅದೊಂದು ಪುಣ್ಯ. ನಮ್ಗೆ ಏನಂತ ಅನ್ನಿಸ್ತು ಅಂತ ಅಂದ್ರೆ, ಅಪ್ಪ ಅಮ್ಮನ ಹೆಲ್ಪ್ ತಗೊಂಡ್ರೆ ಚಂದ ಇರಲ್ಲ ಅದು ಅಲ್ವಾ ಅಮ್ಮ? ಇಷ್ಟು ದಿನ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇಷ್ಟು ಸಾಕು ಅವ್ರು ನಮ್ನ ನೋಡ್ಕೊಂಡಿದ್ದು, ಇನ್ ಮುಂದೆ ಅವ್ರನ್ನ ನಾವು ನೋಡ್ಕೋಬೇಕು. ಇವರೆಲ್ಲ ನಿಜವಾಗ್ಲೂ ದುಡ್ಡು ಮಾಡ್ತಾರೋ ಇಲ್ವೋ, ವಿಡಿಯೋಸ್ಗೋಸ್ಕರ ಹೀಗೆ ಹೇಳ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ಇದೇ ಫೀಲ್ಡ್ ಇಳಿದು ಬಿಡಿ, ಹೋಗಿ ಗೊತ್ತಾಗುತ್ತೆ. ಮಾತಾಡೋದು ಕಮ್ಮಿ ಮಾಡಿ ವ್ಲಾಗ್ ಅಲ್ಲಿ ಅಂತ, ಮಾತಾಡೋದು ಕಮ್ಮಿ ಮಾಡಿದ್ರೆ ವ್ಲಾಗ್ ಮಾಡೋದು ಹೆಂಗೆ? ಮಂತ್ಲಿ ದನ ದುಡ್ದಂಗ್ ದುಡಿತೀವಿ, ಆದ್ರೂ ಒಂದು ಏನು ಸೇವಿಂಗ್ ಆಗಿಲ್ಲ. ಇವರು 3 months ಅಲ್ಲಿ 20 ಲಕ್ಷ ಸೇವಿಂಗ್ ಅಂತೆ, ಮತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ ಬೇರೆ ಹೋಗಿದ್ದಾರೆ. ಅಂದ್ರೆ ಮಂತ್ಲಿಗೆ ಎಷ್ಟು ಕ್ರೋರ್ ಇನ್ಕಮ್ ಬರ್ತಿರ್ಬೋದು ಅಂತ ಥಿಂಕ್ ಮಾಡ್ತಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಇವತ್ತಿನ ಈ ವ್ಲಾಗ್ ಅಲ್ಲಿ ನಾವು ರೀಸೆಂಟ್ ಆಗಿ ಹೊಸ ಮನೆಗೆ ಬಂದಿದ್ವಲ್ಲ, ಸೊ ಅದರಲ್ಲಿ ಎಷ್ಟೋ ಜನ ಗುರುಪ್ರವೇಶದ ವ್ಲಾಗ್ಗೆ, ಹಾಲುಕ್ಸಿರೋ ವ್ಲಾಗ್ಗೆ ತುಂಬಾ ಚೆನ್ನಾಗಿ ಬ್ಯಾಡ್ ಕಮೆಂಟ್ ಮಾಡಿದ್ದೀರಾ. ಫಸ್ಟು ಅವರಿಗೆ ರಿಪ್ಲೈ ಮಾಡೋಣ ಅಂತ ಅನ್ಕೊಂಡಿದೀವಿ, ಆಮೇಲೆ ಸ್ವಲ್ಪ ಜನ ಗುಡ್ ಕಮೆಂಟ್ ವರ್ಗು ರಿಪ್ಲೈ ಮಾಡೋಣ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ನೀವ್ ಹೇಳ್ಬೇಕಾದ್ರೆ ನಾನ್ ಅನ್ಕೊಂಡೇನ್ ಗೊತ್ತಾ, ತುಂಬಾ ಚೆನ್ನಾಗಿ ಗುಡ್ ಕಮೆಂಟ್ ಮಾಡಿದೀರಾ ಅಂತ ಹೇಳಕ್ ಬಂದ್ರಿ ಅಂತ ಅನ್ಕೊಂಡೆ. ಬ್ಯಾಡ್ ಕಮೆಂಟ್ ಬಗ್ಗೆ ಮಾತಾಡೋಣ ಅಲ್ವಾ? ಇಲ್ಲ, ನಾವು ಬ್ಯಾಡ್ ಕಮೆಂಟ್ ನ ಏನಂದ್ರೆ ಚೆನ್ನಾಗಿ ತಗೋತೀವಿ, ಒಳ್ಳೇದಾಗಿ ತಗೋತೀವಿ. ಹೆಂಗಂದ್ರೆ ಇವಾಗ ಯಾರಾದ್ರೂ ಬ್ಯಾಡ್ ಕಮೆಂಟ್ ಮಾಡಿದ್ರೇನೆ ನಮ್ಗೆ ಮುಂದೆ ಬೆಳಿಬೇಕು ಅಂತ ಅನ್ಸೋದು ಅಲ್ವಾ? ಸೊ ಅದಕ್ಕೋಸ್ಕರ ಇವಾಗ ನಾವು ಯಾರೋ ಒಬ್ರು ಬ್ಯಾಡ್ ಆಗಿ ಮಾತಾಡಿರೋದಕ್ಕೇನೆ ಇವಾಗ ಈ ಒಂದು ಲೀಸ್ ಮನೆಗ್ ಬಂದಿದೀವಿ, ರೆಂಟ್ ಮನೆಯಿಂದ. ಸೊ ಇನ್ನ ಒಂದಷ್ಟು ಜನ ಈ ಮನೆಗ್ ಬಂದ್ಮೇಲೆ ತುಂಬಾ ಜನ ಬ್ಯಾಡ್ ಕಮೆಂಟ್ ಮಾಡೋರು ಉಟ್ಕೊಂಡಿದ್ದಾರೆ. ಸೊ ಅವರಿಗೆ ಅವರೇ ಥಿಂಕ್ ಮಾಡ್ಲಿ ನಾವು ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗ್ಬೋದು ಅಂತ. ಅಂದ್ರೆ ಬ್ಯಾಡ್ ಕಮೆಂಟ್ ಮಾಡಿದಾರಲ್ಲ ಅವ್ರು ಥಿಂಕ್ ಮಾಡ್ಲಿ. ಮತ್ತೆ ಒಂದಷ್ಟು ಜನ ತುಂಬಾ ಚೆನ್ನಾಗಿ ಬ್ಯಾಡ್ ಕಮೆಂಟ್ ಮಾಡಿದಾರಲ್ಲ ಅವ್ರ ಬಗ್ಗೆ ಇವಾಗ ಮಾತಾಡೋಣ. ಮತ್ತೆ ಏನೇನ್ ಕಮೆಂಟ್ ಮಾಡಿದಾರೆ ಅಂತ ಆ ಕಮೆಂಟ್ ನ ಓದೋಣ. ಗುಡ್ ಕಮೆಂಟ್ ಮಾಡಿರ್ತಾರಲ್ವಾ, ಅವ್ರ ಮೆಸೇಜಸ್ ನಾವು ಓದಿದೀವಿ. ಅದು ಅವ್ರು ಮಾಡಿರೋ ಕಮೆಂಟ್ಸ್ ಗಳು ನಮ್ಗೆ ಇಲ್ಲಿ ಮುಟ್ಟುತ್ತೆ. ಗುಡ್ ಕಮೆಂಟ್ ಮಾಡಿರ್ತಾರಲ್ಲ ಅವ್ರದ್ದು. ಬ್ಯಾಡ್ ಕಮೆಂಟ್ ಮಾಡಿರ್ತಾರೆ ಗೊತ್ತಾ, ಅವ್ರದ್ದು ನಮ್ಗೆ ಇಲ್ಲಿ ಮುಟ್ಟುತ್ತೆ. ಯಾವಾಗ್ಲೂ ನೆನಪಿಸ್ತಾ ಇರುತ್ತೆ ಆ ಕಮೆಂಟ್ ನ. ಏನಕ್ಕಂದ್ರೆ ಎಚ್ಚೆತ್ಕೊಳ್ಳಿ, ಇನ್ನೂ ಕೆಲಸ ಮಾಡಿ, ಇನ್ನೂ ಏನಾದ್ರೂ ಒಂದು ಸಾಧನೆ ಮಾಡಿ ಅನ್ನೋದಕ್ಕೆ ಬ್ಯಾಡ್ ಕಮೆಂಟೇ ರೀಸನ್ ಆಗಿರುತ್ತೆ. ಏನಕ್ಕಂದ್ರೆ ನಮ್ಗೆ ಹಿಂಗ್ ಅನ್ಬಿಟ್ಟಿದ್ದಾರೆ, ಅವ್ರ ಮುಂದೆ ನಾವು ತಲೆ ಎತ್ಕೊಂಡು ಓಡಾಡಬೇಕು. ಸೊ ಅದನ್ನ ನಾವು ನೆಗೆಟಿವ್ ಆಗಿ ತಗೊಳಲ್ಲ, ಪಾಸಿಟಿವ್ ಆಗೇ ತಗೋತೀವಿ. ನೀವು ಅಷ್ಟೇನೆ, ನಿಮ್ಗೆ ಯಾರಿಗಾದ್ರೂ ಕೆಟ್ಟದಾಗಿ ಒಬ್ರು ಬೈತಾ ಇದಾರೆ ಅಂತ ಅಂದ್ರೆ ನಿಜ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ನಿಮ್ಮ ಲೆವೆಲ್, ರೇಂಜ್ ಯಾವ ಲೆವೆಲ್ಗೆ ಚೇಂಜ್ ಆಗುತ್ತೆ ಅಂತ ನೀವು ಸಾಧನೆ ಮಾಡೋ ಮುಖಾಂತರನೇ ತಿಳ್ಕೊಂಡ್ಬಿಡ್ತೀರಾ. ನೀವು ಆಕ್ಚುಲಿ ಮಾತಾಡೋದೇ ಬೇಡ, ಅವ್ರಿಗೆ ಆನ್ಸರ್ ಸಿಗ್ತಾ ಇರುತ್ತೆ. ಏನಕ್ಕಂದ್ರೆ ನೀವು ಮಾಡೋ ಕೆಲಸ ಆ ಲೆವೆಲ್ಗೆ ಇರುತ್ತೆ. ಇವಾಗ ಫಸ್ಟ್ ಕಮೆಂಟ್ ಓದ್ಬೇಡ, ಜಾಸ್ತಿ ಮಾತಾಡೋದ್ ಬೇಡ. ಬನ್ನಿ. ಅಕೌಂಟ್ ನೇಮು ವಿಜಯ 143 ಅಂತ ಇದೆ. ಏನ್ ಮಾಡಿದಾರಮ್ಮ? ಅವರು ಹೊರಗಡೆ ಹೋಗಿ 1 ರೂಪಾಯಿ ಕಷ್ಟಪಟ್ಟು ದುಡಿರಿ, ಅವಾಗ ಗೊತ್ತಾಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಕಷ್ಟ ಹೇಗೆ ಅಂತ. ಇನ್ಸ್ಟಾ ಯೂಟ್ಯೂಬ್ ಬ್ಯಾನ್ ಆಗ್ಬಿಟ್ರೆ ನೀವೆಲ್ಲ ಹೇಗೆ ಜೀವನ ಮಾಡ್ತೀರಾ ಅಂತ ನಿಮ್ಗೆ ಒಂದು ಡೈರೆಕ್ಟ್ ಆಗಿ ಆನ್ಸರ್ ಕೊಡ್ತೀನಿ. 1 ರೂಪಾಯಿ ದುಡ್ದಿದೀವಿ. ನಿಜ ಹೇಳ್ಬೇಕು ಅಂತ ಅಂದ್ರೆ ಸಣ್ಣ ಅವರು ತುಂಬಾ ಚೆನ್ನಾಗಿ ಎಜುಕೇಶನ್ ಮಾಡಿದ್ದಾರೆ, ಅಂದ್ರೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ನಾವು ಅಷ್ಟೇನೆ ಒಂದ್ ರೇಂಜ್ಗೆ BCom ವರ್ಗೂ ಓದಿದೀವಿ. ಅದಾದ್ಮೇಲೆ ನಾವು 1 ರೂಪಾಯಿ ದುಡಿಯೋಣ ಅಂತಾನೆ ಕೆಲ್ಸಕ್ಕೆ ಹೋದ್ವಿ. ನಾವಿಬ್ರು ಕೂಡ ಬಂದಿದ್ದು ಮಿಡಲ್ ಕ್ಲಾಸ್ ಇಂದಾನೆ, 0 rupees ಇಂದಾನೆ ನಾವು ಕೆಲ್ಸನ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದೇನಂತ ಅಂದ್ರೆ 1 ರೂಪಾಯಿ ಕಷ್ಟ ಅಂತ ನಮಗ್ ಗೊತ್ತಾಯ್ತು. ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಅನ್ನೋದು ನಮ್ಮಿಬ್ರಿಗೂ ಅರ್ಥ ಆಗೋಯ್ತು. ನಾವಿಬ್ರು ಟೈಮ್ ಕೊಡಕ್ಕೂ ಆಗ್ತಿರ್ಲಿಲ್ಲ. ಲವ್ ಮಾಡ್ತಾ ಇರ್ಬೇಕಾದ್ರೆ ಬರೀ ದುಡಿಯೋದೇ ಆಗೋಗಿತ್ತು ಕೆಲ್ಸ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿರ್ಲಿಲ್ಲ. ನಾವಿಬ್ರು ಅಂತೂ ಮೀಟ್ ಆಗೋದಕ್ಕೆ ಕಷ್ಟ ಆಗ್ತಿತ್ತು. ಸೊ ಆ ಟೈಮಲ್ಲಿ ನಾವಿಬ್ರು ಕುತ್ಕೊಂಡು ಯೋಚನೆ ಮಾಡಿದ್ದು ಒಂದೇನೆ, ಇಲ್ಲ ನಾವು ಓನ್ ಆಗಿ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು. ಇವಾಗ ನಾವು ಸದ್ಯಕ್ಕೆ ರೀಲ್ಸ್ ಮಾಡ್ತಿದೀವಿ, ಇದ್ರಲ್ಲೂ ಎಷ್ಟೋ ಜನ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಇದರಿಂದಾನೇ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು, ನಾವು ವ್ಲಾಗ್ ಏನಕ್ಕೆ ಮಾಡಬಾರ್ದು, ನಾವೇನಕ್ಕೆ ರೋಡ್ಗೆಲ್ಲ ಇಳಿದು ರೀಲ್ಸ್ ಮಾಡಬಾರ್ದು? ನಮಗೂ ಒಂದು ಸ್ವಲ್ಪ ಟ್ಯಾಲೆಂಟ್ ಇದೆ ಅಲ್ವಾ, ನಾವು ಅದನ್ನ ಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ನಮ್ಗೆ ತುಂಬಾ ಟ್ಯಾಲೆಂಟ್ ಇದೆ ಅಂತ ನಾವು ನಿಮ್ಮ ಹತ್ರ ಕುಚ್ಕೋತಾ ಇಲ್ಲ. ನಾವ್ ಹೇಳ್ತಿರೋದೇನಂತ ಅಂದ್ರೆ ನಮ್ಮ ಹತ್ರನೂ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡೋಣ ಜನಗಳಿಗೆ ಅಂತ ಬಂದಿದ್ದು. ನಾವು 0 rupees ಇಂದಾನೆ ಬಂದಿದ್ದು. 1 ರೂಪಾಯಿನ ಕಷ್ಟಪಟ್ಟು ದುಡೀರಿ, ಅವಾಗ ಗೊತ್ತಾಗುತ್ತೆ ಅಂತ ಮೆಸೇಜ್ ಹಾಕಿದಾರಲ್ವಾ. ಸೊ ನಾವು 1 ರೂಪಾಯಿ ದುಡ್ದಿದ್ರಿಂದ ತಾನೇ ನಾವ್ ಇಲ್ಲಿರೋದು. ಹೌದು ತಾನೇ, ಅದನ್ನು ದುಡ್ಡೇ. ಇವಾಗ ನಿಮ್ಗೆ ಇಂಡಿಯಾ
ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯೂಟ್ಯೂಬರ್ಸು ಇನ್ಫ್ಲುಯೆನ್ಸರು ಅದು ಒಂದು ಪ್ರೊಫೆಷನಲ್ ಕೆಲಸ ಅಂತ. ಅಂದ್ರೆ ಎಲ್ಲರೂ ರೀಲ್ಸ್ ಮಾಡ್ತಾರೆ, ಏನ್ ರೋಡಲ್ಲೆಲ್ಲ ರೀಲ್ಸ್ ಮಾಡ್ತಾರೆ, ಇವ್ರಿಗೆ ನಾಚಿಕೆ ಆಗಲ್ವಾ ಹಂಗೆ ಹಿಂಗೆ ಅಂತ ನೀವು ಹೇಳ್ಬೋದು. ಇವಾಗ ಪೈಂಟ್ ಹೊಡಿಯೋದು ಒಂದು ಕೆಲಸ, ಗಾರೆ ಕೆಲಸ ಮಾಡೋದು ಒಂದು ಕೆಲಸ, ಮತ್ತೆ ಇಂಜಿನಿಯರ್ದು ಒಂದು ಕೆಲಸ, ಮತ್ತೆ ಲಾಯರ್ಸ್ದು ಒಂದು ಕೆಲಸ, ಡಾಕ್ಟರ್ದು ಒಂದು ಕೆಲಸ. ಹಂಗೇನೆ ಪ್ರೊಫೆಷ್ನಲ್ ಆಗಿ ಇದು ಒಂದು ಕೆಲಸ ಅಂತ ಪ್ರೂವ್ ಆಗಿದೆ. ಬೇಕಾದ್ರೆ ನೀವು ಗೂಗಲಲ್ಲಿ ಟೈಪ್ ಮಾಡಿ ನೋಡಿ, ಯೂಟ್ಯೂಬಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಇನ್ಫ್ಲುಯೆನ್ಸರು, ಅವ್ರದ್ದೇ ಆದ ಒಂದು ಪ್ರೊಫೆಷ್ನಲ್ ಕೆಲಸನ ಮಾಡ್ತಾ ಇದ್ದಾರೆ. ನೀವು ಕಮೆಂಟ್ ಮಾಡ್ತಿದ್ದೀರಾ ಗೊತ್ತಾ, ನೀವು ಏನೂ ಕೆಲಸ ಮಾಡ್ತಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಏನಕ್ಕಂದ್ರೆ ಬ್ಯಾಡ್ ಕಮೆಂಟ್ ಮಾಡೋದ್ರಲ್ಲೇ ತುಂಬ ಬ್ಯುಸಿ ಆಗೋಗಿರ್ತೀರಾ ನೀವು. ಸೊ ಅದಕ್ಕೆ ನೀವು ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡಿ. ಯಾರೋ ಒಂದು ಟ್ಯಾಲೆಂಟ್ ಇಟ್ಕೊಂಡು ಯಾವುದೋ ಒಂದು ಕೆಲಸ ಸಿಂಪಲ್ ಆಗಿ ಮಾಡ್ತಿದ್ದಾರೆ ಅಂತ ಅಂದ್ರೆ ನಮ್ಮ ಹತ್ರನೂ ಒಂದು ಟ್ಯಾಲೆಂಟ್ ಇರ್ಬೋದಲ್ವಾ. ಬ್ಯಾಡ್ ಕಮೆಂಟ್ನ ಮಾಡೋದು ಬಿಟ್ಟು ನಾವು ಒಂದು ಕೆಲಸದಲ್ಲಿ ಏನಾದರೂ ಜಾಯ್ನ್ ಆಗಿ ನಾವು ಇವ್ರಿಗಿನ್ನ ಒಂದು ಲೆವೆಲ್ಗೆ ಬೆಳಿಬೋದಲ್ವಾ ಅನ್ನೋದನ್ನ ಥಿಂಕ್ ಮಾಡಿ. ಖಂಡಿತವಾಗ್ಲೂ ಇಂಡಿಯಾ ಬೇರೆ ಲೆವೆಲಿಗೆ ಇರುತ್ತೆ. ಅದೇ ಇವಾಗ ಔಟ್ ಆಫ್ ಕಂಟ್ರಿಯಲ್ಲಿ ಮುನು ಎಷ್ಟು ಜನ ಇನ್ಫ್ಲುಯೆನ್ಸರ್ ಅಂದ್ರೆ ಬೇರೆ ಲೆವೆಲ್ ಅಲ್ಲಿ ನೋಡ್ತಾರೆ. ಇನ್ಫ್ಲುಯೆನ್ಸರ್ ಅಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ಇನ್ಫ್ಲುಯೆನ್ಸರ್ಸ್ ವ್ಯಾಲ್ಯೂ ಏನು ಅಂತ, ಅಷ್ಟು ಚೆನ್ನಾಗಿ ಸಪೋರ್ಟ್ ಎಂಕರೇಜ್ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಕೂಡ ಅದೇ ತರ ಮಾಡಿದ್ರೆ, ಅಂದ್ರೆ ಸಪೋರ್ಟ್ ಮಾಡೋರು ಇದ್ದಾರೆ ಇಲ್ಲ ಅಂತಲ್ಲ, ಸೊ ಅದೇ ತರ ಉರ್ಕೊಳ್ಳೋದಕ್ಕಿಂತ ಸಪೋರ್ಟ್ ಮಾಡಿದ್ರೆ ಬೇರೆ ಲೆವೆಲ್ ಹೇಳ್ತಿರೋದು ಯಾವ ತರ ಅಂತ ಅಂದ್ರೆ ಇದು ಒಂದು ಕೆಲಸ, ಅದು ಇಂಡಿಯಾದವ್ರಿಗೆ ಗೊತ್ತಿಲ್ಲ. ಫಾರಿನ್ ಕಂಟ್ರಿ ಅವ್ರಿಗೆ ಆಲ್ರೆಡಿ ರಿಯಲೈಸ್ ಆಗೋಗಿದೆ. ಇಂಡಿಯಾದಲ್ಲಿ ಇರೋರಿಗೆ ಏನೋ ರೀಲ್ಸ್ ಮಾಡ್ತಾರೆ, ಏನೋ ಪ್ರಮೋಷನ್ ಮಾಡ್ತಾರೆ ಅಷ್ಟೇ ಗೊತ್ತು. ಅಲ್ಲದೆ ಜನಗಳಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಎಂಟರ್ಟೈನ್ಮೆಂಟ್ ಮೂವಿಯಲ್ಲಿ ಅವ್ರು ಹೇಗ್ ಮಾಡ್ತಾರೋ ಹಾಗೆ ನಾವು ಕೂಡ ನಮ್ಮ ರಿಯಲ್ ಲೈಫ್ ಯಾವ ತರ ಇದೆ ಅನ್ನೋದನ್ನ ವ್ಲಾಗ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀವಿ. ಮತ್ತೆ ರೀಲ್ಸ್ ಮತ್ತೆ ಕಂಟೆಂಟ್ ವಿಡಿಯೋಸ್ ಮಾಡಿದಾಗ ಅದರಲ್ಲಿ ಒಂದು ನ್ಯೂಸ್ ನ ಕೂಡ ಕೊಡ್ತೀವಿ ಅಲ್ವಾ ಅಮ್ಮ, ತಿಳ್ಕೊಳ್ಳೋ ಅಂತ ವಿಚಾರನ ಕೂಡ ಕೊಡ್ತೀವಿ. ಮೂವಿಯಲ್ಲಿ ಹೆಂಗೆ ರಿಯಲ್ ಲೈಫ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಹಂಗೆ ಕೂಡ ನಾವು ರಿಯಲ್ ಲೈಫ್ ಬಗ್ಗೆ ಕಂಟೆಂಟ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಷ್ಟೇ ಮೂವಿಗೂ ಮತ್ತೆ ಯೂಟ್ಯೂಬರ್ಸ್ಗೂ ಇರೋ ಡಿಫ್ರೆನ್ಸ್ ಅಲ್ವಾ ಅಮ್ಮ. ಮಿಡಲ್ ಕ್ಲಾಸ್ ಇಂದಾನೆ ನಾವು ಬಂದಿದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಕಮೆಂಟ್ ಏನ್ ಮಾಡಿದ್ದಾರೆ ಅಂತ ನೋಡೋಣ. ಯಾರೋ ಒಬ್ರು ಕೇಳಿದ್ದಾರೆ, ಯೂಟ್ಯೂಬ್ ಅಲ್ಲಿ ನಿಮ್ಗೆ ವರ್ಷಕ್ಕೆ 80 ಲಕ್ಷ ಆದಾಯ ಬರುತ್ತಾ, ನಂಬೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಗ್ಯಕುಮಾರ್ ಅವರು ಭಾಗ್ಯಕುಮಾರ್ ಅಂತ ಇದ್ದಾರೆ. ಸೊ ಅವ್ರು 80 ಲಕ್ಷ ಬರುತ್ತಾ ಅಂತ ಹೇಳ್ತಾ ಇದ್ದಾರೆ. ನಿಜ 80 ಲಕ್ಷದವರೆಗೂ ದುಡಿಯೋರು ಕೂಡ ಇದ್ದಾರೆ. ಬಟ್ ನಾವಿನ್ನೂ ಅಲ್ಲಿವರೆಗೂ ರೀಚ್ ಆಗಿಲ್ಲ. 80 ಲಕ್ಷ ದುಡಿಯೋದಕ್ಕೆ ನಾವು ಕೂಡ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಆ ರೇಂಜ್ಗೆ ಇನ್ನೂ ರೀಚ್ ಆಗಿಲ್ಲ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ರೀಚ್ ಆಗ್ತೀವಿ ಅಲ್ವಾ. ಖಂಡಿತವಾಗ್ಲೂ ರೀಚ್ ಆಗ್ತೀವಿ. ಬಟ್ ಅಲ್ಲಿವರೆಗೂ ಬೆಳೆದಿಲ್ಲ. ತುಂಬಾ ಜನ 80 ಲಕ್ಷನ ದುಡಿಯೋರು ನಮ್ಮ ಕಂಟೆಂಟ್ ಕ್ರಿಯೇಟರ್ ಕರ್ನಾಟಕದಲ್ಲೇ ಇದ್ದಾರೆ. ಬಟ್ ನಾವಿನ್ನೂ ಆ ಲೆವೆಲ್ಗೆ ಬೆಳೆದಿಲ್ಲ. ಖಂಡಿತವಾಗ್ಲೂ ಒಂದಿನ ಬೆಳಿತೀವಿ. ನೆಕ್ಸ್ಟ್ ಸೋಲ್ ವಾಯ್ಸ್ 10 ಇವರು ಎರಡು ಕಮೆಂಟ್ ಮಾಡಿದ್ದಾರೆ. ಫಸ್ಟ್ ಕಮೆಂಟ್ ಓದ್ತೀನಿ. ಟಿವಿನೂ ಪ್ರಮೋಷನಾ ಗುರು, ನಿಜ. ಸುಮ್ಮನೆ ಈ ಕೆಲಸ ಎಲ್ಲ ಬಿಟ್ಟು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಪಡೋ ಕಷ್ಟನ ಇಲ್ಲಿ ಹಾಕಿದ್ರೆ ಪ್ರಮೋಷನ್ ಕೊಲಾಬ್ರೇಷನ್ ಅಂತ ಒಳ್ಳೆ ಮನಿ ಮಾಡಬಹುದು ಅಂತ ಹೇಳ್ಬಿಟ್ಟು ನಗೋದ್ ಕಳಿಸಿದ್ದಾರೆ. ನಿಜ ಆಕ್ಚುಲಿ ಹೇಳ್ಬೇಕಂದ್ರೆ ಮಾಡ್ಬೋದು ಅಲ್ವಾ ಅಮ್ಮ. ಹೌದು, ನಿಜ ಮಾಡ್ಬೋದು. ನೀವು ಅಲ್ಲಿ ಪಡೋ ಶ್ರಮನ ಇಲ್ಲೇ ಪಟ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಬಟ್ ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಆದ್ರೂ ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ಕ್ವಶನ್ ಕೇಳಿದಾರಲ್ಲ, ಟಿವಿನೂ ಪ್ರಮೋಷನ್ ಅಂತ. ನಿಮ್ಗೆ ಯಾರು ಹೇಳಿದ್ದು ಟಿವಿನೂ ಪ್ರಮೋಷನ್ ಅಂತ? ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಿಂದ ಟಿವಿ ಗಿಫ್ಟ್ ಮಾಡಿದ್ರೆ ಅದನ್ನು ಪ್ರಮೋಷನ್ ಅಂತ ಹೇಳ್ತೀರಲ್ಲ. ಪುಣ್ಯಕ್ಕೆ ಲೀಸ್ ಮನೆಗೆ ಇವಾಗ ಬಂದಿದ್ದೀವಿ, ಅದನ್ನು ಕೂಡ ಲೀಸ್ ಮನೆಗೆ ಹೋಗಿದ್ದಲ್ಲ, ನೀವು ಪ್ರಮೋಷನ್ ಮಾಡಿಬಿಟ್ಟೆ ಮನೆಗೆ ಹೋದ್ರಿ ಅಂದ್ರೆ ಪ್ರಮೋಷನಿಗೆ ಮನೆಗೆ ಹೋದ್ರಿ ಅಂತ ಒಂದು ಹೇಳಿರಲ್ಲ, ಅದೊಂದು ಪುಣ್ಯ. ನಿಜವಾಗ್ಲೂ ನಂಗೆ ಅದು ಮೊನ್ನೆನೇ ಹರ್ಟ್ ಆಗಿದೆ. ಎಲ್ಲಾನು ಪ್ರಮೋಷನ್ ಅಂತ ಹೇಳ್ಬೇಡಿ ಆಯ್ತಾ. ಅಂದ್ರೆ ಗೊತ್ತಿದ್ರೆ ಮಾತಾಡಿ, ಗೊತ್ತಿಲ್ಲದಿದ್ರೆ ಸುಮ್ಮನೆ ಮಾತಾಡಬೇಡಿ. ಅದು ನಿಜಾನೇ. ಎಲ್ಲರೂ ಟಿವಿ ಪ್ರಮೋಷನ್, ಆ ಪ್ರಮೋಷನ್ ಈ ಪ್ರಮೋಷನ್ ಅಂತ ಹೇಳಿದೀರಾ. ಮತ್ತೆ ಇನ್ನೊಂದು ಎಷ್ಟೋ ಜನ ಹೇಳ್ತಾ ಇದ್ರು, ಇವಾಗ ತಾನೇ ಲೀಸ್ಗೆ ಹೋಗಿದ್ದೀರಾ, ಸೊ ಅದ್ ಹೆಂಗೆ ನೀವು ಅಷ್ಟೊಂದು ದೊಡ್ಡ ಟಿವಿ ತಗೊಂಡ್ರಿ, ಇದು ಪ್ರಮೋಷನ್ ಅಲ್ವಾ ಅಂತೆಲ್ಲ ಹೇಳ್ತಾ ಇದ್ರಿ. ಅಲ್ಲ, ನಾನು ಟಿವಿ ಪರ್ಚೇಸಿಂಗ್ ಹೋಗಿರ್ಬೇಕಾದ್ರೆ ಬಿಲ್ನ ಕೂಡ ತೋರಿಸಿದೀನಿ. ಅಂದ್ರೆ ಎಷ್ಟು ದುಡ್ಡಾಗಿದೆ ಅಂತ ತೋರಿಸಿಲ್ಲ, ಬಟ್ 2 ಬಿಲ್ನ ಕೂಡ ತೋರಿಸಿದೀನಿ. ಆದ್ರೂ ಗೊತ್ತಾಗಲ್ಲ. ಪ್ರಮೋಷನ್ ಮಾಡಿದ್ರೆ ಆತರ ಬಿಲ್ ಎಲ್ಲ ಕೊಡಲ್ಲ. ಮತ್ತೆ ಮನೆಗೆ ತಗೊಂಬಂದು ಈ ತರ ಫಿಟ್ ಮಾಡ್ಕೊಳ್ಳೋದಕ್ಕೆ ಫ್ರೀಯಾಗೂ ಕೊಡಲ್ಲ. ಸಣ್ಣವರು ನನಗೋಸ್ಕರ ಅಂತ ಸರ್ಪ್ರೈಸ್ ಕೊಟ್ಟಿರೋದು ನನಗಂತೂ ತುಂಬಾ ಖುಷಿ ಆಯ್ತು. ಆ ಸರ್ಪ್ರೈಸ್ ಕೊಟ್ಟಿರೋದ್ರಿಂದ ನನಗೆ ಖುಷಿ ಆಗಿರೋದಕ್ಕಿಂತ ಅಷ್ಟೇ ಬೇಜಾರು ಅವ್ರಿಗಾಗಿದೆ. ಏನಕ್ಕಂದ್ರೆ ನಿಮ್ಗಳ ಕಮೆಂಟ್ ನೋಡಿ, ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ವಾ, ಅವ್ರ ಕಮೆಂಟ್ನ ನೋಡಿ ಅವರಿಗೆ ಬೇಜಾರಾಯ್ತು. ಬಟ್ ಪರವಾಗಿಲ್ಲ, ಇದನ್ನು ತಗೊಳ್ಳೋಣ, ಒಂದು ಹಠ ಆಗಿ ತಗೊಳ್ಳೋಣ ಅಲ್ವಾ ಅಮ್ಮ. ಹೌದೌದು. ಇವಾಗ ಸ್ಯಾಮ್ಸಂಗ್ ಟಿವಿ ತೆಗ್ದಿದೀವಲ್ವಾ, ಆ ಟಿವಿ ಕಂಪ್ನಿಯವರೇ ನಮ್ನ ರಿಯಲ್ ಆಗಿ ಪ್ರಮೋಷನ್ ಕರೆದಾಗ, ನನಗೆ ಆಲ್ರೆಡಿ ಒಂದು ಪಾಯಿಂಟ್ ಅಲ್ಲಿ ಹೇಳಿದ್ದೆ ಅದಕ್ಕೆ ಪ್ರಮೋಷನ್ಗೆ ಹೋಗ್ತೀವಲ್ಲ, ಅವಾಗ್ಲೇ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ನಾವ್ ಇವಾಗ ಸ್ಯಾಮ್ಸಂಗ್ ಟಿವಿ ಪ್ರಮೋಷನ್ಗೆ ಹೋಗ್ತಾ ಇದೀವಿ, ಅವರೇ ಕರೆಯೋ ತರ ನಾವ್ ಇಟ್ಕೊಂಡಿದೀವಿ ಅಂತ ಹೇಳ್ಬೋದು. ಅದು ನಮ್ ಕೆಲ್ಸನೇ ತೋರಿಸುತ್ತೆ. ನಾವು ಅವ್ರಿಗೆ ಆನ್ಸರ್ ಮಾಡೋ ಅವಶ್ಯಕತೆನೇ ಇಲ್ಲ.
ಪರವಾಗಿಲ್ಲ ಪ್ರಮೋಷನ್ ಅಂತ ಅನ್ಕೊಂಡಿದ್ರೆ ಅನ್ಕೊಳ್ಳಿ, ಈ ಲೀಸ್ ಮನೆಗೆ ಬಂದಿರೋದು ಪ್ರಮೋಷನ್ ಅಂತಾನೆ ಅನ್ಕೊಳ್ಳಿ, ಇದ್ರಲ್ಲಿ ನಮ್ದು ಎಫರ್ಟ್ ಏನೂ ಇಲ್ಲ ಅಂತಾನೆ ಅನ್ಕೊಳ್ಳಿ. ನಾವು ಕೂತಿದೀವಿ ಸುಮ್ನೆ, ನಮ್ಗೆ ಆಟೋಮೆಟಿಕ್ ಆಗಿ ದುಡ್ಡು ಬರ್ತಾ ಇದೆ. ಸುಮ್ನೆ ಬರ್ತಾ ಇದೆ, ಸುಮ್ನೆ ಏನೋ ವಿಡಿಯೋ ಮಾಡ್ತಿದೀವಿ, ಹಂಗೆ ತೆಗ್ದು ಅಪ್ಲೋಡ್ ಮಾಡ್ತೀವಿ, ಅವಾಗ ಜನಗಳು ಇಷ್ಟಪಡ್ತಾರೆ, ಜನಗಳು ಇಷ್ಟಪಟ್ಟು ಎಲ್ಲ ಶೇರ್ ಮಾಡಿ ನಮ್ಮನ್ನ ತುಂಬಾ ಬೆಳೆಸಿದ್ದಾರೆ ಅಂತ ಅನ್ಕೋಬೇಡಿ. ಸೊ ನಾವು ಎಷ್ಟು ಶ್ರಮ ಪಡ್ತೀವೋ ಅಷ್ಟೇ ಜನಗಳು ಕೂಡ ಅವ್ರ ಕಷ್ಟಗಳನ್ನ ನೋಡಿ ಅರ್ಥ ಮಾಡ್ಕೊಂಡೇನೆ ಸಪೋರ್ಟ್ ಮಾಡೋದು. ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಾರೆ, ಆ ಋಣನೇ ನಾವು ಅವ್ರಿಗೆ ತೀರ್ಸಕ್ಕಾಗಲ್ಲ, ಆ ತರ ನಮಗ್ ಸಪೋರ್ಟ್ ಮಾಡಿದ್ರು. ನಿಜ, ನಾವು ಶ್ರಮ ಪಡೋದಕ್ಕೆ ಒಬ್ರು ಸಪೋರ್ಟರ್ಸ್ ಇದ್ರೇನೆ ನಾವು ಬೆಳೆಯೋದಕ್ಕಾಗೋದು. ನಾವ್ ಎಷ್ಟೇ ಶ್ರಮ ಪಟ್ರು ಇಲ್ಲಾಂದ್ರೆ ವ್ಯರ್ಥಾನೇ ಇರಲ್ಲ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ. ಈ ತರ ಬ್ಯಾಡ್ ಕಮೆಂಟ್ ಮಾಡೋರು ಇರ್ಬೇಕು, ಇದ್ರೆ ಇನ್ನ ಹಠ ಬರುತ್ತೆ, ಇನ್ನ ಪ್ರೂವ್ ಮಾಡಿ ಇನ್ನೊಂದು ಹಠ ಬಂದ್ಬಿಟ್ಟಿದೆ. ಏನಂತ ಅಂದ್ರೆ ಇನ್ನೂ ಚೆನ್ನಾಗಿರೋ ದೊಡ್ಡ ಸರ್ಪ್ರೈಸ್ ಕೊಡ್ಸೋಣ ಮುಂದಕ್ಕೆ. ಕೊಡ್ಸೋಣ ಅಂತ ಕೊಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಬ್ಯಾಡ್ ಕಮೆಂಟ್ ಮಾಡೋದ್ರಿಂದ ಸಣ್ಣ ಅವರು ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ವಿತ್ ಪ್ರೂಫ್ ಏನ್ ಗೊತ್ತಮ್ಮನು, ವಿತ್ ಬಿಲ್ ನ ಕೂಡ ಹಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ಅಂದ್ರೆ ಇನ್ನೊಂದು ದೊಡ್ಡ ಸರ್ಪ್ರೈಸ್ ಬರುತ್ತೆ ನನಗೆ. ಥ್ಯಾಂಕ್ ಯು ಹಿಂಗೆ ಬ್ಯಾಡ್ ಕಮೆಂಟ್ ಮಾಡ್ತಾ ಇರಿ. ಅವರೇ ಇನ್ನೊಂದು ಮಾಡಿದಾರೆ ನೋಡಿ, ಸ್ಯಾಮ್ ಬ್ರೋ ಪ್ರಮೋಷನ್ ಮನಿಯಲ್ಲಿ ಸೈಟ್ ತಗೊಂಡಿದ್ದಾರೆ, ಅಂತದ್ರಲ್ಲಿ ನೀವು 75 ಇಂಚ್ ಟಿವಿ ತಗೊಂಡಿದ್ದೀರಾ, ಏನ್ ಆಶ್ಚರ್ಯ ಇಲ್ಲ ಬಿಡಿ. ಸ್ಯಾಮ್ ಸಮೀರ್ ಅವರು ಇವಾಗ ಪ್ರಮೋಷನ್ ಅಲ್ಲಿ ದುಡ್ಡು ಮಾಡಿದ್ರು, ಅದರಿಂದ ಸೈಟ್ ತೆಗೆದ್ರು ಅಂತ ಹೇಳಿದ್ರಿ ಅಲ್ವಾ. ಸೊ ಅವರು ಇವಾಗ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರು ಆ ಲೆವೆಲ್ಗೆ ಬೆಳೆದಿರೋದಕ್ಕೆ ಅಲ್ವಾ ಪ್ರಮೋಷನ್ ಕೊಟ್ಟಿದ್ದು. ಹಂಗೇನೆ ಇವಾಗ ನಾವು ಏನೋ ಒಂದ್ ರೇಂಜ್ಗೆ ಇಂಪ್ರೂವ್ ಆಗಿದೀವಿ. ಸೊ ಅದರಿಂದ ನಾವು ಸೇವಿಂಗ್ಸ್ ಮಾಡಿದೀವಿ. ಅಂದ್ರೆ ಒಂದೇ ಪ್ರಮೋಷನ್ ಅಲ್ಲಿ ನಿಮ್ಗೆ 20 ಲಕ್ಷ 30 ಲಕ್ಷ ಆತರ ಕೊಡಲ್ಲ. ಸ್ವಲ್ಪ ದುಡ್ಡನ್ನೇ ಕೂಡಿಕೊಂಡ್ ಬಂದು ನಾವು ಆದಷ್ಟು ಬೇಗ ಲೀಸ್ಗೆ ಬಂದಿದೀವಿ, ಆದಷ್ಟು ಬೇಗ ಅವರು ಕೂಡ ಸೈಡ್ ತೆಗ್ದಿದ್ದಾರೆ. ನಾವು ಒಂದಲ್ಲ ಒಂದು ದಿನ ಸೈಡ್ ತೆಗಿಬಹುದು, ನೀವೇ ಪ್ರಾಮಿಸ್ ಮಾಡ್ಬಿಡಿ. ನಿಜ, ಒಂದಲ್ಲ ಒಂದಿನ ಈ ಬ್ಯಾಂಗ್ಳೂರಲ್ಲಿ ಸೈಟ್ ತೆಗಿತೀವಿ, ಖಂಡಿತವಾಗ್ಲೂ ತೆಗಿತೀವಿ. ನಿಮ್ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ತೆಗಿತೀವಿ. ಚೆನ್ನಾಗಿ ವಿಡಿಯೋಸ್ ಮಾಡಿ, ನಿಮ್ಗಳಿಗೆ ಇಷ್ಟ ಆಗೋ ತರ ವಿಡಿಯೋಸ್ ಮಾಡಿ, ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಾವು ಸೈಟ್ ತೆಗಿತೀವಿ. ಈ ಚಾಲೆಂಜ್ ಆಗ್ತಿದೀವಿ ಅಂದ್ರೆ ಅದಕ್ಕೆ ನೀವೇ ರೀಸನ್ ತಾನೇ ಮನು. ಮತ್ತೆ ನಿಮ್ ಮುಂದೆನೆ ಪ್ರಾಮಿಸ್ ಮಾಡ್ತಾ ಇದೀವಿ. ನಾವಿಬ್ರೇ ಕುತ್ಕೊಂಡಿದ್ದಾಗ ಯಾವತ್ತೂ ಕೂಡ ಥಿಂಕ್ ಮಾಡಿರ್ಲಿಲ್ಲ, ಅಂದ್ರೆ ಒಂದ್ ಸ್ವಂತ ಮನೆ ತೆಗಿಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಪ್ರಾಮಿಸ್ ಇಬ್ರಿಗೂ ಯಾವತ್ತೂ ಮಾಡ್ಕೊಂಡಿರ್ಲಿಲ್ಲ. ಕುತ್ಕೊಂಡು ರಿಜಿಸ್ಟ್ರೇಷನ್ ಅಲ್ಲಿ ಬರಿಸೋದು ಅದೆಲ್ಲ ತೋರ್ಸೋಣ, ಅವಾಗ್ಲೇ ನಂಗೆ ಒಂದು ಸಕ್ಸಸ್ ಅಂತ ಅನ್ಸುತ್ತೆ. ಆದಷ್ಟು ಬೇಗ ಯಾವಾಗ ತೆಗಿತೀವಿ ಅಂತ ನಿಜವಾಗ್ಲೂ ನಮಗೂ ಗೊತ್ತಿಲ್ಲ. ಎಷ್ಟು ಬೇಗ ನಾವು ಸೇವಿಂಗ್ಸ್ ಮಾಡ್ತೀವಿ ಅಷ್ಟು ಬೇಗ ನಾವು ಒಂದು ಸೈಡ್ ತೆಗೆದು ಮನೆನ ಕಟ್ತೀವಿ ನಮ್ಮಿಬ್ರು ಹೆಸರಲ್ಲಿ, ಸಣ್ಣ ಮುನ್ನು ಅನ್ನೋ ಹೆಸರಲ್ಲಿ. ನಿಮ್ ಮುಂದೆನೆ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ, ಖಂಡಿತವಾಗ್ಲೂ ತೆಗಿತೀವಿ. ಅಷ್ಟೇ ಎಫರ್ಟ್ಸ್ ಆಗ್ತೀವಿ ಇಬ್ರು ಅಲ್ವಾ. ಹೌದು, ಸಪೋರ್ಟರ್ಸ್ ಎಷ್ಟೊಂದು 99% ಜನ ಇದಾರ ಅಲ್ವಾ, ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಸಾಕು ಅಲ್ವಾ. ನಮ್ಗಿರೋ 8 ಲಕ್ಷದಲ್ಲಿ 1 ಲಕ್ಷ ಜನ ವಿಡಿಯೋಸ್ ನೋಡ್ತಾರೆ ಅಂತ ಅನ್ಕೊಳ್ಳಿ. 1 ಲಕ್ಷ ಜನ ವಿಡಿಯೋಸ್ ನೋಡ್ತಾರೆ, ಅದ್ರಲ್ಲಿ ಸಪೋರ್ಟ್ ಮಾಡೋರು ಎಷ್ಟು ಜನ ಗೊತ್ತಾ? 4,000 ಒಂದು 5,000 ಜನ ಲೈಕ್ಸ್ ಮಾಡ್ತಾರೆ, ಅವರಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲಿ ಇನ್ನೂ ಒಂದಷ್ಟು ಜನ ತಗೊಳ್ಳಿ, 1,000 ಜನ ಕಮೆಂಟ್ಸ್ ಮಾಡ್ತಾರೆ, ಇವರಷ್ಟು ಜನ ಅಷ್ಟೇ ನಮಗ್ ಸಪೋರ್ಟ್ ಮಾಡ್ತಾರೆ. ಬಟ್ ಇನ್ನಿರೋ 1 ಲಕ್ಷದಲ್ಲಿ 95% ಜನ ಉರ್ಕೊಳ್ಳೋರೇ ಇರೋದು. ಉರ್ಕೊಂಡೇ ನೋಡ್ತಾರೆ, ಕೆಲವರು ಉರ್ಕೊಂಡೇ ನೋಡ್ತಾರೆ. ಅದನ್ನ ಉರ್ಕೊಳ್ಳೋದ್ ಬಿಟ್ಬಿಡಿ. ಇವಾಗ ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ, ನೋಡಕ್ಕೆ ಹೋಗ್ಬೇಡಿ, ನೋಡೋದೇ ಬೇಡ. ಸ್ಕಿಪ್ ಆಪ್ಷನ್ ಬೇರೆ ಇದೆ, ಬ್ಯಾಕ್ ಆಪ್ಷನ್ ಬೇರೆ ಇದೆ. ಆರಾಮ್ಸೆ ನಾವ್ ಯಾವತ್ತೂ ಕೂಡ ಬ್ಯಾಡ್ ಕಮೆಂಟ್ಸ್ ಗೆ ರಿಪ್ಲೈ ಮಾಡಿದವರೇ ಅಲ್ಲ. ಫಸ್ಟ್ ಟೈಮ್ ನಾವಿಬ್ರು ಸೇರಿ ಇವತ್ತು ಬ್ಯಾಡ್ ಕಮೆಂಟ್ಸ್ ಗೆ ರಿಪ್ಲೈ ಮಾಡ್ತಾ ಇರೋದು. ನಾನ್ ನಿಜವಾಗ್ಲೂ ಮಾತಾಡೋದಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತೀನಿ, ಬಟ್ ಇವತ್ತು ನಾನು ಕಂಟ್ರೋಲ್ ಅಲ್ಲಿ ಕೂತಿದೀನಿ ಅಷ್ಟೇ, ಇಲ್ಲಾಂದ್ರೆ ನಾನು ಏನೇನೋ ಹೇಳ್ಬಿಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದೀವಿ ನಾವು, ಬ್ಯಾಡ್ ಆಗಿ ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡಿದ್ರೆ ನಮ್ಮ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಮಾತಾಡೋದು ಬೇಡ. ಇವಾಗ ಅವ್ರಿಗೆ ಮಾತಾಡಕ್ ಬರುತ್ತೆ ಅಂತ ಅಂದ್ರೆ ಬೆಂಗಳೂರಲ್ಲಿ ನಾವಿದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೀವಿ, ನಮಗ್ ನಿಜವಾಗ್ಲೂ ಮಾತಾಡೋದಕ್ ಬರಲ್ವಾ? ಖಂಡಿತವಾಗ್ಲೂ ಬರುತ್ತೆ, ಬಟ್ ಮಾತಾಡೋದ್ ಬೇಡ. ಇವಾಗ ನಮ್ಗೆ ಅಂತ ಒಂದಷ್ಟು ಜನ ರೆಸ್ಪೆಕ್ಟ್ ಕೊಟ್ಟು ನೋಡ್ತಿರ್ತಾರೆ, ದೊಡ್ಡವ್ರು ನೋಡ್ತಿರ್ತಾರೆ, ಚಿಕ್ಕವ್ರು ನೋಡ್ತಿರ್ತಾರೆ. ನಾವು ಅದರಿಂದ ಏನೂ ಪ್ರಯೋಜನ ಇಲ್ಲ. ಸೊ ನಾವು ಮಾಡೋ ಕೆಲ್ಸದಿಂದ ಪ್ರಯೋಜನ ಇದೆ, ಏನಕ್ಕಂದ್ರೆ ಸ್ವಲ್ಪ ಜನ ಅದರಿಂದ ಕಲ್ತ್ಕೋತಾರಲ್ವಾ ಅಲ್ವಾ ಗಂಧ. ಅದಕ್ಕೆ ಸೈಲೆಂಟ್ ಆಗಿ ಇದ್ಬಿಟ್ಟು ಮಾಡೋ ಕೆಲ್ಸದಲ್ಲಿ ಅವ್ರಿಗೆ ಆನ್ಸರ್ ಕೊಡ್ಬೇಕು ಅಷ್ಟೇ, ಮಾತಾಡಬಾರ್ದು. ಬಟ್ ಆದ್ರೆ ಈ ಕಮೆಂಟ್ಸ್ ಏನಕ್ಕೆ ಓದ್ತಿದೀವಿ, ಇಷ್ಟೆಲ್ಲ ಹೇಳಿ ಮತ್ತೆ ಏನಕ್ಕೆ ಬ್ಯಾಡ್ ಕಮೆಂಟ್ ಓದ್ತಿದ್ದೀರಾ ಅಂತ ಅಂದ್ರೆ ಅವ್ರಿಗೂ ಸ್ವಲ್ಪ ಅರ್ಥ ಮಾಡ್ಸೋಣ. ಇವಾಗ ನಾವು ಬ್ಯಾಡ್ ಕಮೆಂಟ್ ಏನೋ ಅವರು ಯಾವ್ದೋ ಜ್ಞಾನದಲ್ಲಿ ಬ್ಯಾಡ್ ಕಮೆಂಟ್ ಮಾಡ್ಬಿಟ್ಟಿರ್ತಾರೆ, ನಾವು ಅವ್ರಿಗೆ ಆನ್ಸರ್ ಮಾಡೋದ್ರಿಂದ ಅವರು ಚೇಂಜ್ ಆಗ್ಬೋದು, ಅವರು ಒಳ್ಳೆಯವರಾಗ್ಬೋದು. ನಾವ್ ಯಾವಾಗ್ಲೂ ಒಳ್ಳೆಯವ್ರ ಬಗ್ಗೆನೇ ಮಾತಾಡಬಾರ್ದು, ಸ್ವಲ್ಪ ಕೆಟ್ಟವ್ರ ಬಗ್ಗೆನೂ ಮಾತಾಡಿದ್ರೆ ಅವಾಗ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಲೈಫ್ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಅವರು ಒಂದು ಲೆವೆಲ್ಗೆ ಬೆಳೀಲಿ ಅನ್ನೋದಷ್ಟೇ ನಾವು ಕಮೆಂಟ್ ಬಂದು ರಿಪ್ಲೈ ಮಾಡ್ತಿರೋದು. ನೋಡಿ, ಇನ್ನೊಬ್ರು ಮಂಜು 07V3Q ಅಂತ ಇದೆ ಅಕೌಂಟ್ ನೇಮು. ಸೊ ಅವ್ರು ಏನಂತ ಕೇಳಿದ್ದಾರೆ ಅಂತ ಅಂದ್ರೆ, ಲೀಸ್ ಅಮೌಂಟ್ ನಿಮ್ಗೆ ಹೇಗೆ ರಿಟರ್ನ್ ಮಾಡ್ತಾರೆ, ಪ್ಲೀಸ್ ರಿಪ್ಲೈ ಮಾಡಿ ಸಿಸ್ ಬ್ರೋ ಅಂತ ಕೇಳಿದ್ದಾರೆ. ನನ್ನ ಪ್ರಕಾರ ಅವರು ಚಿಕ್ಕವ್ರು ಇರ್ಬೋದು, ಅಂದ್ರೆ ಏನು ಅಷ್ಟೊಂದು ಗೊತ್ತಿಲ್ಲ ಅನ್ಸುತ್ತೆ ಲೀಸ್ ಬಗ್ಗೆ. ಏನಂದ್ರೆ ಲೀಸ್ ಅಂತ ಅಂದ್ರೆ ಲೀಸ್ಗೂ ರೆಂಟ್ಗೂ ಇರೋ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಇವಾಗ ಲೀಸ್ 20 ಲಕ್ಷ ಕೊಟ್ಟು ನಾವ್ ಇವಾಗ ಒಂದ್ ಮನೆ ಲೀಸ್ಗೆ ಹೋಗಿದೀವಿ,
ಅದನ್ನ ಓನರ್ಗೆ ನಾವು 20 ಲಕ್ಷ ಕೊಡ್ತೀವಿ. ಅವರು ಅದನ್ನ ಇಂಟ್ರೆಸ್ಟಿಗೆ ಇಲ್ಲ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಾರೆ. ಅವ್ರಿಗೆ ತಿಂಗಳಿಗೆ 20,000 ಇಲ್ಲ 25,000 ಅವ್ರ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ತಿಂಗಳು ಸಿಗುತ್ತೆ. ನಾವು ಕೊಡೋ 20 ಲಕ್ಷದಿಂದ ಇಂಟ್ರೆಸ್ಟ್ ಸಿಗುತ್ತೆ ಅವ್ರಿಗೆ. ಇಂಟ್ರೆಸ್ಟ್ ಇಲ್ಲ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕ್ ಇಂದ ಆಟೋಮೆಟಿಕ್ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಅದು ನಾವು ರೆಂಟ್ ಕಟ್ಟೋ ಮುಖಾಂತರನೇ ಇರುತ್ತೆ. ಬಟ್ 20 ಲಕ್ಷ ನಮ್ದು ಸೇಫ್ ಆಗಿರುತ್ತೆ. ಲೀಸ್ಗೆ ಹೋಗೋದ್ರಿಂದ 20 ಲಕ್ಷ ನಮ್ದು ಸೇವಿಂಗ್ ಅಮೌಂಟು. ಅದು ಯಾವುದೇ ಕಾರಣಕ್ಕೂ ಖರ್ಚಾಗಲ್ಲ. ಬ್ಯಾಂಕ್ ಅವರು ಅವ್ರಿಗೆ ರೆಂಟ್ನ ಪೇ ಮಾಡ್ತಾರೆ. ಏನಕ್ಕಂದ್ರೆ ನಾವು ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟಿದೀವಲ್ಲ, ಅದಕ್ಕೋಸ್ಕರ ಪೇ ಮಾಡ್ತಾರೆ. ಹೌದು, ಅಂದ್ರೆ 20 ಲಕ್ಷ ನಮ್ಗೆ ಸಿಗುತ್ತೆ. ಅದರಿಂದ 1 ರೂಪಾಯಿನೂ ಕಮ್ಮಿನೂ ಆಗಲ್ಲ, 1 ರೂಪಾಯಿ ಜಾಸ್ತಿನೂ ಆಗಲ್ಲ. ಮನೆಗೆ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ 20 ಲಕ್ಷದಲ್ಲಿ ಕಟ್ ಮಾಡ್ಕೋತಾರೆ. ಮನೆಗೆ ಏನಾದ್ರು ಡ್ಯಾಮೇಜ್ ಮಾಡಿಲ್ಲ, ನಾವು ಚೆನ್ನಾಗಿ ಮೇಂಟೈನ್ ಮಾಡಿದೀವಿ ಮನೆನ ಅಂತ ಅಂದ್ರೆ ಅದ್ರಲ್ಲಿ 1 ರೂಪಾಯಿ ಇಟ್ಕೊಳ್ಳಲ್ಲ. 3 ವರ್ಷಕ್ಕೆ ನಾವು ಲೀಸ್ ಹಾಕ್ಸ್ಕೊಂಡಿರೋದು. ನಾವು 1 ರೂಪಾಯಿ ರೆಂಟ್ ಕಟ್ಟಂಗಿಲ್ಲ. ಲೀಸ್ ಅಮೌಂಟ್ 3 ವರ್ಷ ಆದ್ಮೇಲೆ ಮತ್ತೆ ರಿಟರ್ನ್ ನಮಗ್ ಸಿಗುತ್ತೆ. ನೋಡಿ, ನೀವು ಏನಾದ್ರು ಮನೇಲಿ ರೆಂಟ್ ಇದ್ದೀರಾ ಅಂತ ಅಂದ್ರೆ ಲೀಸಿಗೆ ಹೋಗಿ, ಬೇಗ ಆದಷ್ಟು ಹೋಗಿ. ಏನಕ್ಕಂದ್ರೆ ಬೆಂಗಳೂರಲ್ಲಿ ಲೀಸ್ ಮನೆ ಎಲ್ಲೂ ಸಿಗ್ತಾ ಇಲ್ಲ. ಅಂತ ಮನೇಲಿ ಇರೋರು ಗೊತ್ತಿರಲ್ಲ, ಮತ್ತೆ ಕೆಲ್ಸಕ್ಕೆ ಮಾತ್ರ ಹೋಗ್ತಿರ್ತಾರೆ. ಮನೆ ಬಗ್ಗೆ ಏನು ಮೇಂಟೈನ್ ಮಾಡ್ತಿರಲ್ಲ, ಅವ್ರಗಳಿಗೆ ಗೊತ್ತಿರಲ್ಲ. ಬಾಡಿಗೆ ಕಟ್ಟೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಲೀಸ್ ಅಂದ್ರೆ ಏನಂತ. ರೆಂಟು ತಿಂಗಳಾದ್ರೆ ಕಟ್ಟಬೇಕು. ಬಟ್ ಲೀಸ್ ಆದ್ರೆ ಒಂದೇ ಸಲ ಅಮೌಂಟ್ ನಾವು ಪೇ ಮಾಡ್ಬಿಟ್ರೆ ನಾವು ತಿಂಗಳಿಗೆ ರೆಂಟ್ ಕಟ್ಟೋ ಅವಶ್ಯಕತೆನೇ ಇರಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಲೀಸ್ ಮನೆಗೆ ಹೋದ್ರೆ ತುಂಬಾ ಬೆಸ್ಟ್. ಸ್ವಂತ ಮನೆ ಇದ್ದಂಗೆ ಅಲ್ವಮ್ಮ? ಬಟ್ ಸ್ವಂತ ಮನೆ ಅಲ್ಲ. 3 ವರ್ಷ ಆದ್ಮೇಲೆ ಮತ್ತೆ ನಾವು ಅದೇ ಅಮೌಂಟ್ ಬೇರೆ ಕಡೆ ಲೀಸ್ಗೆ ಹೋಗ್ಬೋದು. ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಹಾಕಿದ್ರೆ ಇದೇ ಮನೇಲಿ ಇರ್ಬೋದು. 2 ಲಕ್ಷ ಎಕ್ಸ್ಟ್ರಾ ಕೇಳ್ತಾರೆ. 2 ಲಕ್ಷ ಕೊಟ್ರೆ 22 ಲಕ್ಷನ ಅವ್ರು ಎತ್ತಿಟ್ಕೊಂಡಿರ್ತಾರೆ. ನಮ್ಗೆ 22 ಲಕ್ಷ ಸೇವಿಂಗ್ಸ್. ಆ ತರ ನೋಡಿದ್ರ ಬೆಟರ್ ಅಲ್ವಾ ಲೀಸ್ ಇದ್ರೆ. ನಂದಾ DN D2Z ಅವರು 3 months ಅಲ್ಲಿ 20 lakh ಸೇವ್ ಮಾಡೋಕೆ ಆಗೋಲ್ಲ ಬ್ರೋ. ಅದ್ರಲ್ಲೂ ಟ್ರಿಪ್ ಬೇರೆ. ಸಾಲ ಮಾಡಿಲ್ಲ ಅಂದ್ರು ಗೋಲ್ಡ್ ಎಲ್ಲ ಇತ್ತು, ತಗೊಂಡು ಇರ್ಬೋದಲ್ವಾ? ಅಂದ್ರೆ ಅವ್ರು ಹೇಳ್ತಿದ್ದಾರೆ, ನೀವು ಗೋಲ್ಡ್ನ ಇಟ್ಟು ಈ ಮನೆಗೆ ಬಂದಿದ್ದೀರಾ ಅಂತ ಗುರುಪ್ರವೇಶ ವ್ಲಾಗ್ಗೆ ಕಮೆಂಟ್ ಮಾಡಿದ್ದಾರೆ. ನಾನು ನಮ್ಮ ಹತ್ರ ಇರೋ ಗೋಲ್ಡ್ ಕಲೆಕ್ಷನ್ ಇದು ಸಪ್ರೇಟ್ ಒಂದು ಬ್ಲಾಗ್ ಮಾಡ್ತೀನಿ ನೆಕ್ಸ್ಟ್. ನಾವು ಮದ್ವೆ ಟೈಮಲ್ಲಿ ನಿಮ್ಗೆ ಏನೇನು ಗೋಲ್ಡ್ ತೋರಿಸಿದ್ವಿ ಅದನ್ನೆಲ್ಲ ಬೇಕಾದ್ರೆ ತೋರಿಸ್ತೀವಿ. ಒಂದೇ ಒಂದು ಮಿಸ್ ಆಗಿದ್ರು ನೀವೇ ನೋಡ್ಕೊಂಡ್ಬಿಡಿ. ನಿಜ ಹೇಳ್ಬೇಕಂದ್ರೆ 1 ರೂಪಾಯಿನೂ ಸಾಲ ಮಾಡಿಲ್ಲ, ಒಂದು ಕಡೆ ಗೋಲ್ಡ್ ನ ಅಡಾನು ಕೂಡ ಇಟ್ಟಿಲ್ಲ, ಒಂದು ಕಡೆ ಗೋಲ್ಡ್ ನ ಸೇಲು ಮಾಡ್ಲಿಲ್ಲ. ಆ ತರ ಸಿಚುವೇಶನ್ ಬರದಿರೋ ತರ ನಮ್ಗೆ ಆ ದೇವ್ರೆ ಕೊಟ್ಟಿದ್ದಾರೆ ಅಲ್ವಾ? ನಾವು ದೇವ್ರ ಹತ್ರ ಹೋಗಿ ಕಾಯಿ ಕಟ್ತಾ ಇದ್ವಿ. 2 ರೀತಿ ಬೇಡ್ಕೊಂಡಿದ್ವಿ ದೇವ್ರ ಹತ್ರ. ಅದು ಕಂಪ್ಲೀಟ್ ಆಯ್ತು. ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದೀವಿ. ಒಂದು ಫಸ್ಟ್ ಮದ್ವೆ ಆಗ್ಬೇಕು ಅಂತ ಗೌಡಗೆರೆ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಂಡಿದ್ವಿ. ಮದ್ವೆ ಆ ದೇವ್ರ ಹೆಂಗೋ ನಮ್ಗೆ ಅದೇ ದೇವಸ್ಥಾನದಲ್ಲೇ ಮದ್ವೆ ಆದ್ವಿ. ನೆಕ್ಸ್ಟ್ ಏನಂತ ಅಂದ್ರೆ, ನಾವು ಒಂದ್ ಒಳ್ಳೆ ಮನೆಗೆ ಹೋಗ್ಬೇಕು. 1 ರೂಪಾಯಿ ಸಾಲ ಮಾಡ್ದೆ, 1 ರೂಪಾಯಿ ಕೊರತೆ ಇಲ್ದೆ, ಯಾರ ಹತ್ರನು ಸಾಲ ಕೇಳದೆ ಒಂದ್ ಮನೆಗೆ ಹೋಗ್ಬೇಕು ನಾವು ಲೀಸ್ಗೆ ಅಂತ ಅಂದ್ವಿ. ಆ ಮನೆನೂ ನೀನೇ ತೋರಿಸ್ಬೇಕು, ತುಂಬಾ ಕಷ್ಟ ಪಡ್ತಾ ಇದೀವಿ ಹುಡ್ಕಕ್ಕೆ ಅಂತ ದೇವ್ರ ಹತ್ರ ಬೇಡ್ಕೊಂಡು ಕಾಯಿ ಕಟ್ತಾ ಇದ್ವಿ. ಅದು ಕೂಡ ಕಂಪ್ಲೀಟ್ ಆಗೋಯ್ತು. ರೀಸೆಂಟ್ ಆಗಿ ನಾವು ಗೌಡಗೆರೆಗೆ ಹೋಗಿದ್ವಲ್ಲ, ಅದ್ರಲ್ಲೇನೆ ಹೋಗಿ ಲಾಸ್ಟ್ ಕಾಯಿ ಅಂತ ಹೇಳಿ ಕಟ್ಬಿಟ್ಟು ಬಂದ್ವಿ. ಪ್ರಾಮಿಸ್ 1 ರೂಪಾಯಿ ನಾವು ಸಾಲ ಮಾಡಿಲ್ಲ, ಸಾಲ ಮಾಡದೇನೆ ಬಂದಿರೋದು. ಮತ್ತೆ ಯಾವಾಗಿಂದ ಸೇವಿಂಗ್ ಮಾಡಿದ್ವಿ ಅಂತಂದ್ರೆ ಕರೆಕ್ಟ್ ಆಗಿ 3 months ಇಂದ. ಯಾವಾಗ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು ಅವಾಗ ಸ್ಟಾರ್ಟ್ ಮಾಡಿದಲ್ವಾ ಅಮ್ಮ ನಾವು ಸೇವ್ ಮಾಡಕ್ಕೆ. ಅದೇ ಮತ್ತೆ ಅದ್ರಲ್ಲಿ ಹೇಳಿದಾರಲ್ಲ, ಟ್ರಿಪ್ಪಿಗೆ ಬೇರೆ ಹೋಗಿದ್ದೀರಾ ಅಂತ. ಟ್ರಿಪ್ಪಿಗೆ ಹೋಗಿದ್ದಿ ಏನು ಯಾವಾಗ ಅಂತ ಅಂದ್ರೆ ಅದು 3 month ಮುಂಚೆನೆ ಬುಕ್ ಮಾಡಿರೋದು. 3 ಅಲ್ವಾ, 3 or 4 ನಾವು ಮನೆ ಖಾಲಿ ಮಾಡಿ ಅಂತ ಹೇಳಿದ್ರು ಗೊತ್ತಾ? ಅದಕ್ಕಿಂತ ಮುಂಚೆನೆ ನಾವು ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ದುಡ್ಡೆಲ್ಲ ಪೇ ಮಾಡಿ ಬುಕ್ ಮಾಡ್ಬಿಟ್ಟಿದ್ವಿ. ಮದ್ವೆ ಆಗಿದ್ ವಸ್ತ್ರಲ್ಲಿ ನಾವು ಈ ತರ ಎಲ್ಲಾದ್ರೂ ಹೋಗ್ಬೇಕು ಅಂತ. ಅಕ್ಷತಾ ಅನ್ನೋರು ಒಬ್ರು ಕಮೆಂಟ್ ಮಾಡಿದ್ದಾರೆ. ಏನಂತ ಅಂದ್ರೆ, ಇವರೆಲ್ಲ ನಿಜವಾಗ್ಲೂ ದುಡ್ಡು ಮಾಡ್ತಾರೋ ಇಲ್ವೋ, ವಿಡಿಯೋಸ್ಗೋಸ್ಕರ ಈಗ ಹೇಳ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ಇದೇ ಫೀಲ್ಡ್ ಇಳಿದು ಬಿಡಿ, ಗೊತ್ತಾಗುತ್ತೆ. ಇದೇ ಫೀಲ್ಡ್ ನೀವು ಇಳ್ದ್ಬಿಟ್ರೆ ಗೊತ್ತಾಗುತ್ತೆ. ಏನಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ವರ್ಕ್ ಮಾಡ್ತಿದೀವಿ. ನಾವು ಏನೇನು ಮಾಡ್ತಿದೀವಿ, ಡೈಲಿ ರೂಟೀನ್ ಬ್ಲಾಗ್ ಮಾಡ್ತಿದೀವಿ ಅಂತ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವು ಡೈಲಿ ರೂಟೀನ್ ತೋರಿಸ್ಲೇಬೇಕು. ನಾವೇನ್ ಮಾಡ್ತಿದೀವಿ ಅದನ್ನ ಹೇಳ್ಕೊಳ್ಳೇಬೇಕು. ನಮ್ಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನ್ ಅನ್ಕೋತಾರೆ, ನಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾರೆ, ಪರ್ಸನಲ್ ವಿಷಯನ ಏನು ಹೇಳ್ಕೊಡೋದೇ ಇಲ್ಲ ಅವರು ಅಂತ ಹೇಳ್ತಾರೆ. ನಾವು ಪರ್ಸನಲ್ ವಿಷಯನ ಒಂದೊಂದು ಹೇಳ್ಕೊಳಲ್ಲ ಅಷ್ಟೇ, ಬಟ್ ಆಲ್ಮೋಸ್ಟ್ 90% ಎಲ್ಲ ಹೇಳ್ಕೊತೀವಿ ಅಲ್ವಾ ಅಮ್ಮ? ಹೌದು, ಎಲ್ಲಾನು ಹೇಳ್ಕೊತೀವಿ. ಏನಿದ್ರು ಶೇರ್ ಮಾಡ್ಕೋತೀವಿ. ವಿಡಿಯೋಗೋಸ್ಕರ ಮಾಡಲ್ಲ. ನಾವು ರಿಯಲ್ ಲೈಫ್ ಅಲ್ಲಿ ಯಾವ ತರ ಇದೀವಿ ಹಂಗೆ ವ್ಲಾಗ್ ಅಲ್ಲೂ ಕೂಡ ಇದೀವಿ. ಅದು ಬಿಟ್ಟು ನಾಟಕದ ಜೀವನ ಮಾಡ್ತಾ ಇದಾರೆ ಇವರು, ವ್ಲಾಗುಗೋಸ್ಕರ ಏನೇನೋ ಮಾತಾಡ್ತಾರೆ ಅಂತ ಅನ್ಕೋಬೇಡಿ. ನಮ್ಮ ವ್ಲಾಗ್ ಅಲ್ಲಿ ನಾವು ಮಾತಾಡಿದ್ರೇನೆ ಜೀವನ. ಅಂದ್ರೆ ಕೆಲವು ಏನ್ ಗೊತ್ತಾ ಮುನ್ನ, ಅದ್ರಲ್ಲಿ ಕಮೆಂಟ್ಸ್ ಮಾತಾಡೋದು ಕಮ್ಮಿ ಮಾಡಿ ವ್ಲಾಗ್ ಅಲ್ಲಿ ಅಂತ. ಮಾತಾಡೋದು ಕಮ್ಮಿ ಮಾಡಿದ್ರೆ ವ್ಲಾಗ್ ಮಾಡೋದು ಹೆಂಗೆ? ಹೌದು, ಎಷ್ಟೋ ಜನ ಹೇಳಿದ್ದಾರೆ ಮಾತಾಡೋದು ಕಮ್ಮಿ ಮಾಡಿ, ನೀವೇನ್ ಮಾಡ್ತೀರಾ ಅದನ್ನ ತೋರಿಸಿ ಅಂತ ಹೇಳ್ತಿರ್ತೀರ. ಇವಾಗ ಯಾರೋ ಒಬ್ರು ಜನ ನೋಡ್ತಿರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ ಇವಾಗ ನಾವೇನ್ ಮಾಡ್ತಿದೀವಿ, ಸಿಚುವೇಶನ್ ಏನ್ ನಡೀತಿದೆ ಅಂತ ಅರ್ಥ ಆಗಲ್ಲ. ಇವಾಗ ನೀವು ಅರ್ಥ ಮಾಡ್ಕೊಳ್ಳೋ ಅಂತ ಮೈಂಡ್ ಇದೆ,
ಎಲ್ಲರಿಗೂ ಅದೇ ತರ ಮೈಂಡ್ ಇರಲ್ಲ, ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಾವು. ಅದಕ್ಕೋಸ್ಕರ ಅರ್ಥ ಮಾಡಿಸೋದಕ್ಕೆ ನಾವು ಮಾತಾಡ್ತೀವಿ. ವ್ಲಾಗ್ ಅಲ್ಲಿ ಮಾತಾಡಿಲ್ಲ ಅಂತ ಅಂದ್ರೆ ಆ ವ್ಲಾಗ್ ನೋಡಕ್ಕೆ ಇಂಟ್ರೆಸ್ಟ್ ಬರಲ್ಲ. ಈ ಕಡೆ ನೈಟ್ ಶಿಫ್ಟ್ ಮಾಡ್ಕೊಂಡು OT ಮಾಡ್ಕೊಂಡು ಮಂತ್ಲಿ ದನ ದುಡ್ದಂಗ್ ದುಡಿತೀವಿ, ಆದ್ರೂ ಏನು ಸೇವಿಂಗ್ ಆಗಿಲ್ಲ. ಇವರು 3 months ಅಲ್ಲಿ 20 ಲಕ್ಷ ಸೇವಿಂಗ್ ಅಂತೆ. ಮತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ ಬೇರೆ ಹೋಗಿದ್ದಾರೆ. ಅಂದ್ರೆ ಮಂತ್ಲಿಗೆ ಎಷ್ಟು ಕ್ರೋರ್ ಇನ್ಕಮ್ ಬರ್ತಿರ್ಬೋದು ಅಂತ ಥಿಂಕ್ ಮಾಡ್ತಿದ್ದಾರೆ. ಮಂತ್ಲಿಗೆ ಕ್ರೋರು ನನ್ನ ಪ್ರಕಾರ ನಾನ್ ನೋಡ್ದಂಗೆ ಯಾರು ಇಲ್ಲ, ಯಾರು ತಗೋತಾ ಇಲ್ಲ. ನೀವು ಆ ತರ ಎಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ ಅಲ್ವಾ ಅಮ್ಮ? ಯಾರು ತಗೋತಾ ಇಲ್ಲ, ಮಂತ್ಲಿಗೆ ಕ್ರೋರ್ ಇಲ್ಲ. ವರ್ಷಕ್ಕೆ 4 ಕೋಟಿ 5 ಕೋಟಿ ಆ ತರ ದುಡಿತಿರೋರು ಇದಾರೆ. ಬಟ್ ಈ ತರ ಇಲ್ಲ. ನಾವು ಸತ್ಯನೇ ಹೇಳ್ತಾ ಇದೀವಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ತರ ನಂಬ್ಸೋದಕ್ಕೆ ಮತ್ತೆ ಸುಳ್ಳು ಹೇಳ್ಕೊಂಡು ಬದುಕೋದಕ್ಕೆ ನಮಗ್ ಬರಲ್ಲ ಅಲ್ವಾ ಅಮ್ಮ? ಮತ್ತೆ ಈ ತಿಂಗಳು ಇವಾಗ ನಾವು ಇದ್ರಲ್ಲಿ ಹೇಳಿದೀವಿ ಅಲ್ವಾ, 3 monthಗೆ 20 lakhs ಮಾಡಿದೀವಿ ಅಂತ. ಸೊ ಅದು ನೆಕ್ಸ್ಟ್ 3 monthಗೆ ಅಷ್ಟೇ ದುಡಿತೀವಿ ಅನ್ನೋ ಕಾನ್ಫಿಡೆಂಟ್ ನಮ್ಗೇನೆ ಇಲ್ಲ. ಹೌದು ಅಲ್ವಾ? ಇವಾಗ ಅದು ವ್ಯೂಸ್ ಮೇಲೆ ಹೋಗುತ್ತೆ, ಮತ್ತೆ ವಿಡಿಯೋ ರೀಚ್ ಆಗೋದ್ರ ಮೇಲೆ ಹೋಗುತ್ತೆ, ನಾವು ಮಾಡೋ ಕಂಟೆಂಟ್ ಮೇಲೆ ಇರುತ್ತೆ ಅಲ್ವಾ? ಮೇನ್ ಅದು. ಸೊ ವಿಡಿಯೋ ಕಂಟೆಂಟ್ ಗೋಸ್ಕರ ನಾವು ಏನೇನೋ ಮಾಡಿಲ್ಲ. ಲೈಫ್ ಅಲ್ಲಿ ಏನ್ ನಡೀತಿರುತ್ತೆ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಇವಾಗ ಮನೆ ಖಾಲಿ ಮಾಡೋ ಅಂತ ವಿಚಾರ ಹೇಳಿದ್ರು, ಅದನ್ನ ಹೇಳಿದ್ವಿ ನಿಮ್ಗೆ ಅಲ್ವಾ ಅಮ್ಮ? ಮನೆ ಸಿಕ್ತು ಅಂತ ಹೇಳಿದ್ವಿ, ಮನೆ ಬಾಡಿಗೆ ವಿಚಾರ ಅಲ್ಲಿ ಎಷ್ಟು ಕಟ್ತಿದ್ವಿ ಅಂತ ತಿಳಿಸ್ಕೊಟ್ವಿ, ಇಲ್ಲಿ ಲೀಸ್ ಎಷ್ಟು ಕಟ್ಟಿದ್ವಿ ಅಂತ ತಿಳಿಸ್ಕೊಟ್ವಿ, ಹಂಗೇನೆ ಲೀಸ್ ಹೆಂಗ್ ದುಡ್ಡು ಮಾಡಿದ್ವಿ ಅನ್ನೋದು ತಿಳಿಸ್ಕೊಟ್ವಿ. ಬಟ್ ₹1 ಸಾಲ ಮಾಡದೆ ಬಂದ್ವಿ ಅನ್ನೋ ಖುಷಿನೂ ಕೂಡ ಹೇಳ್ಕೊಂಡ್ವಿ. ಮತ್ತೆ ಊರ್ಗ್ ಹೋಗಿದ್ ಬ್ಲಾಗು ಹೇಳ್ಕೊಂಡ್ವಿ, ಮತ್ತೆ ಟ್ರಿಪ್ಗೆ ಹೋಗಿದ್ ಬ್ಲಾಗು ಹೇಳ್ಕೊಂಡ್ವಿ. ಡೈಲಿ ರುಟೀನ್ ಅಂದ್ಮೇಲೆ ನಾವು ತೋರಿಸ್ಲೇಬೇಕಲ್ವಾ? ಹೌದು, ನಮ್ ಲೈಫ್ ಅಲ್ಲಿ ನಿಜ ಜೀವನದಲ್ಲಿ ಏನೇನ್ ನಡೆಯುತ್ತೆ ಅದನ್ನ ಕ್ಲಿಯರ್ ಆಗಿ ನಿಮ್ಗೆ ಕೂಡ ತೋರಿಸ್ಕೊಟ್ಟಿದ್ದೀವಿ. ಅದನ್ನೇ ಕಂಟೆಂಟ್ ಮಾಡ್ತಿದೀವಿ, ಮತ್ತೆ ಅದು ಜನಗಳಿಗೆ ಇಷ್ಟ ಆಗೋ ತರಾನೇ ಮಾಡ್ತಾ ಇದೀವಿ. ಹೇಗೆ ಇರಬೇಕು ಹಾಗೆ ಬದುಕ್ತಾ ಇದೀವಿ. ಅದು ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ನಾವಿಬ್ರು ರಿಯಲ್ ಲೈಫ್ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಬದುಕ್ತಿದೀವಿ ಅಂತ. ಇನ್ನೊಬ್ರು ಹೇಳಿದ್ರು ಏನಂತ ಅಂದ್ರೆ, ನೀವು ಇಷ್ಟು ಬೇಗ ಮದ್ವೆ ಏನಕ್ಕಾದ್ರಿ, ಮದ್ವೆಗಿನ ಮುಂಚೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಮದ್ವೆ ಆದ್ಮೇಲೆ ಏನ್ ಎಂಜಾಯ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ ಇದ್ರಿ. ನಿಜ, ನಮ್ಮಷ್ಟು ಎಂಜಾಯ್ ಮಾಡೋರು ಯಾರು ಇಲ್ಲ ಅನ್ಸುತ್ತೆ. ನಾವು ಮದ್ವೆಗಿಂತ ಮುಂಚೆ ಎಂಜಾಯ್ ಮಾಡಕ್ಕೆ ನಮ್ಗೆ ಟೈಮೇ ಸಿಗ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಜ ಹೇಳ್ಬೇಕಂದ್ರೆ ಮದುವೆ ಆದ ನಂತರ ನಾವು ಜಾಸ್ತಿ ಎಂಜಾಯ್ ಮಾಡ್ತಿದ್ವಿ ತಾನೇ? ನಿಜ, ಅವಾಗ ಕೆಲಸ ಅದು ಇದು ಅಂತ ಟೈಮ್ ಕೊಡೋದಕ್ಕೆ ಆಗೋಯ್ತಾ ಇತ್ತು. ಇಬ್ರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ವಿ. ಇವಾಗ ಮದ್ವೆ ಆದ್ಮೇಲೆ ಒಂದೇ ಕಡೆ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಯಾವಾಗ್ಲೂ 24 hours ಅನ್ನೋರು ನನ್ ಜೊತೆನೆ ಇರ್ತಾರೆ. ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹೇಳಿ? ಎಷ್ಟೋ ಜನ ಅನ್ಕೋಬಹುದು 24 hours ಇದ್ರೆ ಬೋರ್ ಆಗೋಗ್ಬಿಡುತ್ತೆ ಅಂತ. ನಿಜವಾದ ಪ್ರೀತಿ ಇದ್ರೆ ಖಂಡಿತವಾಗ್ಲೂ ಬೋರ್ ಆಗಲ್ಲ. ಯಾವತ್ತಿನ ದಿನ, ಇವಾಗ ಒಂದಿನ ಕೋಪ ಬರ್ಬೋದು ಅವ್ರ ಮೇಲೆ, ಬಟ್ ಅಷ್ಟೇ ಪ್ರೀತಿ ಇರುತ್ತೆ. ನಾವಂತೂ ಖುಷಿಯಾಗಿರ್ತೀವಿ. ಇವಾಗ ಏನಾದ್ರು ನಮಗ್ ಬೋರ್ ಆಯ್ತು ಅಂತ ಅಂದ್ರೆ, ಮಲ್ಕೋಬೇಕಾದ್ರೆ ಅವತ್ತಿನ ದಿನ ಪೂರ್ತಿ ಕೆಲಸ ಮಾಡಿದೀವಿ, ಬೋರ್ ಆಯ್ತು ಅಂತ ಅನ್ಕೊಳ್ಳಿ, ಅವತ್ತಿನ ದಿನ ನೈಟೇ ಹೋಗ್ಬಿಡ್ತೀವಿ, ನೈಟ್ ರೈಡ್ ಅಲ್ವಾ ಸನುಮ? ಹೋಗ್ಬಿಟ್ಟು ಒಂದ್ ರೌಂಡ್ ಈಚೆ ಎಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ. ಇದಕ್ಕಿನ್ನ ಎಂಜಾಯ್ ಏನ್ ಬೇಕು ನಮ್ಗೋಸ್ಕರ ಅಲ್ವಾ? ಗೊತ್ತ, ಇವಾಗ ನಮ್ ಜೊತೆ ಇರ್ತಾರೆ ಜನ, ಆದ್ರೂ ನಮ್ಗೆ ನಾವಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ಆ ಒಂದು ಕೊರಗು ಬರುತ್ತೆ ನಮ್ಮ ಮೈಂಡಲ್ಲಿ. ಸೊ ಅಂತ ಟೈಮಲ್ಲಿ ನಾವು ಎದ್ದು ಹೋಗ್ತೀವಿ. ಅಂದ್ರೆ ಔಟ್ ಸೈಡ್ ಈಗ ನೈಟ್ ರೈಡ್ ನೈಟ್ ರೈಡ್ ಹೋಗ್ತೀವಿ. ಇಲ್ಲ ಬೇಜಾರಾಗ್ತಾ ಇತ್ತು, ಬರೀ ಕೆಲಸದಲ್ಲೇ ಬಿಸಿ ಆಗಿದೀವಿ, ಇಲ್ಲ ಅದು ಇದು ಟೆನ್ಷನ್ ಅಲ್ಲಿ ಇದೀವಿ ಅಂತ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬರ್ತೀವಿ. ಫ್ಯಾಮಿಲಿ ಜೊತೆನೂ ಎಂಜಾಯ್ ಮಾಡ್ಬೋದು, ನಾವಿಬ್ರು ಕೂಡ ಹೊರಗಡೆ ಹೋಗಿ ಎಂಜಾಯ್ ಮಾಡ್ಬೋದು ಅಲ್ವಾ ಅಮ್ಮ? ಊರಿಗೆ ಹೋಗಿ ಕೂಡ ಎಂಜಾಯ್ ಮಾಡ್ಬೋದು. ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡಿದೀವಿ. ಮದ್ವೆಗಿನ ಮುಂಚೆನೆ ನಾವ್ ಇಷ್ಟು ಎಂಜಾಯ್ ಮಾಡ್ತಾ ಇರ್ಲಿಲ್ಲ, ಮದ್ವೆ ಆದ್ಮೇಲೆ ಎಂಜಾಯ್ ಮಾಡ್ತಾ ಇದೀವಿ. ಅಂದ್ರೆ ಸಪೋರ್ಟಿವ್ ಪಾರ್ಟ್ನರ್ಸ್ ಇದ್ರೆ ನಿಮ್ಗೆ ಮ್ಯಾರೇಜ್ ಆದ ನಂತರ ಹೇಗ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಇವಾಗ ನನಗೆ ಸಪೋರ್ಟಿವ್ ಪಾರ್ಟ್ನರ್ ಸಿಕ್ಕಿದ್ದಾರೆ, ನಂಗೂ ಅಷ್ಟೇ ಸಪೋರ್ಟಿವ್ ಪಾರ್ಟ್ನರ್ ಸಿಕ್ಕಿದ್ದಾರೆ, ನನಗಿಷ್ಟೇ ಸಾಕು. ಸಣ್ಣ ಇದಾರೆ ನನಗೋಸ್ಕರ, ಸಣ್ಣವ್ರಿಗೆ ಅಂತ ನಾನಿದ್ದೀನಿ. ನಾವಿಬ್ರು ಎಂಜಾಯ್ ಮಾಡೋ ಅಷ್ಟು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲ ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ನನ್ನ ಸರ್ಕಲ್ ಅಲ್ಲಿ ನೋಡಿದೀನಲ್ವಾ, ಅವರೆಲ್ಲ ಯಾವ್ಯಾವ ತರ ಲವ್ ಮಾಡ್ತಿರ್ತಾರೆ, ಯಾವ್ಯಾವ ತರ ಲೈಫ್ ಲೀಡ್ ಮಾಡ್ತಿರ್ತಾರೆ ಅಂತ. ಅದಕ್ಕೆಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ನಾವಿಬ್ರು ತುಂಬಾ ಎಂಜಾಯ್ ಮಾಡ್ತಿದೀವಿ. ಮದ್ವೆ ಆದ್ಮೇಲೆ ಇನ್ನೂ ಖುಷಿಯಲ್ಲಿದೀವಿ ಅಂತ ಅನಿಸ್ತಿದೆ ಅಲ್ವಾ? ಹೌದು. ಈ ಒಂದು ಖುಷಿಗೆ ಯಾವ್ದು ದೃಷ್ಟಿ ಬೀಳ್ದೇ ಇದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಒಂದೊಂದ್ಸಲಿ ಭಯ ಆಗುತ್ತೆ, ನಮ್ಮಿಬ್ರ ಮೇಲೆ ದೃಷ್ಟಿ ಬಿದ್ದು ನಾವಿಬ್ರು ದೂರ ಆಗ್ಬಿಡ್ತೀವಿ ಅಂತ ಭಯ ಆಗುತ್ತೆ. ಆ ಟೈಮಲ್ಲಿ ಸಣ್ಣವ್ರಿಗೆ ನಾನು ಹೋಗಿ ಹೇಳ್ಕೊಂಡ್ಬಿಡ್ತೀನಿ. ಅದೇ ನೀವು ಅಂದ್ರೆ ಇವರಾಗೆ ಬಂದ ನನ್ನ ಹತ್ರ ಎಷ್ಟೊಂದ್ಸರಿ ಹೇಳಿದಾರೆ, ಏನ್ ಗೊತ್ತಾ, ನಾವಿಬ್ರು ಎಷ್ಟು ಪ್ರೀತಿಸ್ತೀವಲ್ವಾ ಒಬ್ರಿಂದೊಬ್ರು, ಅಂದ್ರೆ ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತೀವಲ್ವಾ, ಅಯ್ಯೋ ಹಿಂಗೆ ಇರ್ಲಪ್ಪ ಆ ಥರ ಎಲ್ಲ ಹೇಳ್ಕೊತಾರೆ ತುಂಬಾ ಸರಿ. ನಂಗೂ ಆತರ ಥಿಂಕಿಂಗ್ ಬೇಜಾನ್ ಸರಿ ಬಂದಿದೆ. ಹೌದು, ಬಟ್ ಆದ್ರೆ ನಾವು ಅಷ್ಟೇ ಸ್ಟ್ರಾಂಗ್ ಇದೀವಿ. ಇವಾಗ ನಾವು ಆತರ ಭಯ ಪಟ್ರೇನೆ ಅದನ್ನ ಸ್ಟ್ರಾಂಗ್ ಮಾಡ್ಕೊಳಕ್ಕಾಗೋದು ಆ ರಿಲೇಶನ್ಶಿಪ್ ನ. ಸೊ ಆ ಭಯ ಆದಾಗ ಇಲ್ಲಪ್ಪ ನಾನ್ ಸಣ್ಣವ್ರನ್ನ ಬಿಟ್ಟಿರಲ್ಲ ಅಂತ ನಾನ್ ಸ್ಟ್ರಾಂಗ್ ಆಗಿರ್ತೀನಿ. ಸಣ್ಣವರು ಅಷ್ಟೇ, ನಾನ್ ಮುನ್ನೂನಿ ಯಾವ್ದೇ ಕಾರಣಕ್ಕೂ ಬಿಟ್ಟಿರಲ್ಲ ಅಂತ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ. ಸೊ ಹಂಗೆ ಇಬ್ರು ಕೂಡ ಸ್ಟ್ರಾಂಗ್ ಆಗಿದ್ದೀವಿ, ಆರಾಮ್ಸೆ ಇದ್ದೀವಿ. ಮತ್ತೆ ಯಾವುದೇ ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದಿನ ನನಗ್ ಟೆನ್ಷನ್ ಆದ್ರೆ ಇವ್ರು ಸಮಾಧಾನ ಮಾಡ್ತಾರೆ, ಇವ್ರಿಗೆ ಟೆನ್ಷನ್ ಆದ್ರೆ ನಾನ್ ಸಮಾಧಾನ ಮಾಡ್ತೀನಿ. ಆಲ್ಮೋಸ್ಟ್ ನಾನ್ ಟೆನ್ಷನ್ ಅಲ್ಲಿ ಇರ್ತೀನ, ಇವ್ರು ಟೆನ್ಷನ್ ಇದ್ರೆ ಇವ್ರು ಹೇಳ್ಕೊಳ್ಳಲ್ಲ, ನನ್ ಟೆನ್ಷನ್ ಇದ್ರೆ ನಾನು ಹೇಳ್ಕೊಳ್ತೀನಿ ಇವ್ರ ಹತ್ರ, ನೀವು ಫಸ್ಟ್ ಬಂದ. ಸೊ
ಅವ್ರು ನನಗೆ ಸಮಾಧಾನ ಮಾಡಿದಂದ್ರೆ ನಂಗೆ ಸಮಾಧಾನ ಆಗೋದು. ಸಣ್ಣ ಅವ್ರು ಹೆಂಗಿರ್ತಾರೆ ಅವ್ರು ಹಂಗಿರ್ತಾರೆ. ಸೊ ನೀವ್ ಅಂತೀರಾ ಸಣ್ಣ ಅವರು ಹೊಸ ಮನೆಗೆ ಬಂದ್ಮೇಲೆ ಓವರ್ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು. ಹೌದು, ತುಂಬಾ ಜನ ಕಮೆಂಟ್ಸ್ ಓವರ್ ಆಕ್ಟಿಂಗ್. ನಂಗೆ ನಿಜವಾಗ್ಲೂ ಓವರ್ ಆಕ್ಟಿಂಗ್ ಮಾಡೋಕ್ ಬರಲ್ಲ. ನಾನು ಹೆಂಗಿದ್ದೀನಿ ಅದನ್ನೇ ನಿಮ್ ಮುಂದೆನೂ ತೋರಿಸ್ಕೊತಿದೀನಿ ಅಷ್ಟೇ. ನಾನು ನಿಮ್ ಮುಂದೆ ಮಾತ್ರ ಅಲ್ಲ, ಮುನ್ನು ಜೊತೆ ಆಗ್ಲಿ, ಫ್ಯಾಮಿಲಿ ಜೊತೆ ಆಗ್ಲಿ, ಇವ್ರ ಫ್ಯಾಮಿಲಿ ಇವಾಗ ನನ್ನ ಫ್ಯಾಮಿಲಿ ತರಾನೇ ಅಲ್ವಾ, ಎಲ್ಲರ ಜೊತೆನೂ ಯಾರ ಹತ್ರ ಯಾವ ತರ ಇರ್ಬೇಕು ಅದೇ ತರ ಇರ್ತೀನಿ. ಓವರ್ ಆಕ್ಟಿಂಗ್ ಅದು ಆತರ ಸೀನೇ ಇಲ್ಲ. ಆತರ ಎಲ್ಲ ಏನಿಲ್ಲ. ಸಣ್ಣವರು ರಿಯಲ್ ಲೈಫ್ ಅಲ್ಲಿ ಹೆಂಗಿದ್ದಾರೆ ಹಂಗೆ ವ್ಲಾಗ್ ಅಲ್ಲೂ ಕೂಡ ಇರ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲ ಒಂದೇ ತರನೇ ಇರುತ್ತೆ. ನನಗೇನು ಡಿಫ್ರೆನ್ಸ್ ಅನ್ಸಿಲ್ಲ. ನಾನೇ ಹೇಳ್ತಾ ಇದೀನಿ, ಸಣ್ಣವ್ರು ಏನಾದ್ರು ತಪ್ಪಾಗಿ ಏನಾದ್ರು ಮಾತಾಡಿದ್ರೆ ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ, ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ, ಈ ತರ ಮಾತಾಡ್ಬೇಡಿ, ಜನಗಳಿಗೆ ಬೇರೆ ಅರ್ಥ ಕೊಡುತ್ತೆ ಅಂತ. ಅಂದ್ರೆ ಇವರು ಒಳ್ಳೆ ರೀತಿನೇ ಹೇಳ್ತಿರ್ತಾರೆ, ಬಟ್ ಅದು ಜನಗಳಿಗೆ ಒಂಥರ ಬೇರೆ ರೀತಿ ಹೇಳೋ ತರ ಕೇಳಿಸ್ಬಿಡುತ್ತೆ. ಒಂದೊಂದ್ಸಲಿ ನಾನ್ ಮಾತಾಡ್ಬೇಕಾದ್ರೂ ಅಷ್ಟೇನೆ ಹಂಗ ಆಗ್ಬಿಡುತ್ತೆ. ಇವಾಗ ನಾವು ಮಾತಾಡ್ತಿರೋದು ಹೆಂಗೆ ಅಂತ ಒಂದೊಂದ್ಸಲಿ ನಮ್ಗೆ ಗೊತ್ತಿರಲ್ಲ. ಆತರ ಎಲ್ಲ ಮಿಸ್ಟೇಕ್ಸ್ ಗಳಾಗುತ್ತೆ. ಆ ಒಂದು ತಪ್ಪು ಹಿಡ್ಕೊಂಡು ಅದನ್ನೇ ತಪ್ಪು ಮಾಡ್ತಿದ್ದಾರೆ ಇವರು. ಮತ್ತೆ ಅವ್ರ ಲೈಫಲ್ಲಿ ಇವ್ರು ಈಗಿರ್ತಾರ, ಇವ್ರು ಈ ತರ ಜನನ ಆ ತರ ಥಿಂಕ್ ಮಾಡಕ್ ಹೋಗ್ಬೇಡಿ. ಯಾವುದೇ ವ್ಯಕ್ತಿಗಳಾದ್ರೂ ಅಷ್ಟೇನೆ. ಒಳ್ಳೆ ಕೆಲಸ ಇವಾಗ 1000 ಮಾಡಿರ್ತಾರೆ, ಒಂದೇ ಒಂದು ಕೆಟ್ಟ ಕೆಲಸ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಆ ಕೆಟ್ಟ ಕೆಲಸನೇ ಎತ್ತಿಡಿತೀರಾ ಎಲ್ಲರೂ. ಒಳ್ಳೆ ಕೆಲಸ ಮಾಡಿರೋದನ್ನೆಲ್ಲ ಮರ್ತೋಗ್ಬಿಟ್ಟಿರ್ತೀರಾ. ಇದು ನಮ್ಮಿಬ್ರಿಗೆ ಮಾತ್ರ ಹೋಲಿಕೆ ಆಗಲ್ಲ. ಮನೇಲಿ ಕೂತ್ಕೊಂಡು ನೋಡ್ತಿರ್ತೀರಲ್ಲ ನೀವು, ನಿಮ್ಗೂ ಕೂಡ ಹೋಲಿಕೆ ಆಗಿರುತ್ತೆ. ಎಷ್ಟೋ ಜನ ಅಮ್ಮಂದಿರು ಅಷ್ಟೇನೆ, ಮಕ್ಕಳುಗಳು ಅಷ್ಟೇನೆ, ಯಾವ್ದೋ ಒಂದು ಅಷ್ಟು ಒಳ್ಳೆ ಕೆಲಸ ಮಾಡಿ ಒಂದೇ ಒಂದು ತಪ್ಪು ಮಾಡಿದ್ರೆ ಅದನ್ನ ಹಿಂಗೆ ಎತ್ತಿಡಿದ್ಬಿಡ್ತಾರೆ. ನೀನ್ ಈ ತರನಾ, ನೀನ್ ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ, ಹಂಗೆ ಹಿಂಗೆ ಅಂತ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಬೈದ್ಬಿಡ್ತಾರೆ. ಆತರ ಮಾಡಕ್ ಹೋಗ್ಬಿಡಿ. ಯೋಚನೆ ಮಾಡಿ, ಅವ್ರು ಇವಾಗ ಒಂದು ತಪ್ಪು ಮಾಡಿದಾರೆ ಅಂತ ಅಂದ್ರೆ ಒಂದ್ಸಲಿ ಅವ್ರನ್ನ ಕ್ಷಮಿಸಿ. ಇಲ್ಲ ತಪ್ಪು ಮಾಡ್ತಿದ್ದೀರಾ ನೀವು ಅಂತ ನಿಮ್ ಬಾಯಿಂದ ಹೇಳಿ, ಅದನ್ನ ಸರಿ ಮಾಡ್ಕೋತಾರೆ. ಈಗ ಇವ್ರು ಸರಿ ಇಲ್ಲ ಅಂತ ಜಡ್ಜ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಜವಾಗ್ಲೂ ಅವ್ರ ಲೈಫ್ಗೆ ಒಂಥರ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಏನ್ ಗೊತ್ತಾ, ಇವಾಗ ಅವ್ರ ಮೈಂಡ್ ಅಲ್ಲಿ ಏನಿದೆ ಅದನ್ನ ಹೇಳ್ಕೊಳ್ಳೋ ರೈಟ್ಸ್ ಅವ್ರಿಗಿದೆ. ಒಬ್ರನ್ನ ಕೈ ತೋರಿಸಿ ಜಡ್ಜ್ ಮಾಡೋ ರೈಟ್ಸ್ ಇಲ್ಲ. ಹೌದು, ನೀವ್ ಹಿಂಗೆ ಇರ್ಬೇಕು ಅಂತ ಜಡ್ಜ್ ಮಾಡೋ ರೈಟ್ಸ್ ಯಾರಿಗೂ ಕೂಡ ಇರೋದಿಲ್ಲ. ಇವಾಗ ನೀವು ವ್ಲಾಗ್ ನೋಡ್ತಿದ್ದೀರಾ ಅಂತ ಅಂದ್ರೆ ಅದು ನಿಮ್ ರೈಟ್ಸ್. ನೀವು ವ್ಲಾಗ್ ನೋಡೋದು ಬಿಡೋದು ಅದು ನಿಮಗೆ ಬಿಟ್ಟಿತ್ತು. ಬಟ್ ಇವಾಗ ನಾವು ವ್ಲಾಗ್ ಮಾಡ್ತಿದೀವಿ ಅಂತ ಅಂದ್ರೆ ಮಾಡಬೇಡಿ ಅಂತ ಹೇಳೋ ರೈಟ್ಸ್ ಅವ್ರಿಗೂ ಕೂಡ ಇರಲ್ಲ. ಅವ್ರು ನೋಡಕ್ ಇಷ್ಟ ಇಲ್ಲ ಅಂದ್ರೆ ಅವ್ರು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಅದೇ ತರನೇ ನಮಗೂ ಅಷ್ಟೇನೆ. ಇವಾಗ ನಾವು ವ್ಲಾಗ್ ಮಾಡ್ತಿದೀವಿ ನಮ್ ಸ್ಟೈಲಲ್ಲಿ ಅಂತ ಅಂದ್ರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ರೆ ನೋಡಕ್ ಹೋಗ್ಬೇಡಿ. ಲತಾ ಶ್ರದ್ಧಾ ಅನ್ನೋರು ಒಬ್ರು ಇದಾರೆ. ಸೊ ಅವ್ರು ಕಮೆಂಟ್ ಮಾಡಿದ್ದಾರೆ, ಅಪ್ಪ ಅಮ್ಮ ಅಮೌಂಟ್ ಏನು ಕೊಡ್ಲಿಲ್ವಾ, ಅವ್ರೇನು ಹೆಲ್ಪ್ ಮಾಡ್ಲಿಲ್ವಾ ಅಂತ. ಇಲ್ಲ, ನಿಜ ಅವ್ರು ಹೆಲ್ಪ್ ಮಾಡ್ತಾರೆ, ಬಟ್ ನಾವೇನು ಹೆಲ್ಪ್ ಕೇಳಿಲ್ಲ ಅವ್ರ ಹತ್ರ. ನಮ್ಗೆ ಏನಂತ ಅನ್ನಿಸ್ತು ಅಂತ ಅಂದ್ರೆ, ಅಪ್ಪ ಅಮ್ಮನ ಹೆಲ್ಪ್ ತಗೊಂಡ್ರೆ ಚಂದ ಇರಲ್ಲ ಅದು ಅಲ್ವಾ ಅಮ್ಮ. ಇಷ್ಟು ದಿನ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇಷ್ಟು ಸಾಕು ಅವ್ರು ನಮ್ನ ನೋಡ್ಕೊಂಡಿದ್ದು. ಇನ್ ಮುಂದೆ ಅವ್ರನ್ನ ನಾವು ನೋಡ್ಕೋಬೇಕು, ಆ ತರ ಬೆಳಿಬೇಕು. ಇವಾಗ ಅಪ್ಪ ಅಮ್ಮನ ಹೆಲ್ಪ್ಗೆ ನಾವು ಆಗ್ಬೇಕು ಅಂತ ನಮ್ಗ ಅನ್ನಿಸ್ತು. ಒಂದ್ ಕಡೆ ಅಪ್ಪ ಅಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೋತಾ ಇದೀವಿ, ನಮ್ ಲೈಫ್ನು ಕೂಡ ಚೆನ್ನಾಗಿ ನೋಡ್ಕೋತಾ ಇದೀವಿ. ಈಗಲೇ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ಬೇಕು. ಮತ್ತೆ ಅಪ್ಪ ಅಮ್ಮನ ಸಪೋರ್ಟ್ ತಗೋಬಾರ್ದು. ಏನಕ್ಕಂದ್ರೆ ಇಷ್ಟು ದಿನ ಅವ್ರು ನೋಡ್ಕೊಂಡಿರೋ ಸಾಕಲ್ವಾ, ಅದೇ ರಿಪ್ಲೈ ಅವರಿಗೆ. ಅದಕ್ಕೆ ನಾವು ಹೆಲ್ಪ್ ತಗೊಂಡಿಲ್ಲ. ಅಪ್ಪ ಅಮ್ಮನ ಹೆಲ್ಪ್ ತಗೊಳ್ಳೋ ಆಪ್ಷನ್ ಇತ್ತು ನಮ್ಗೆ, ಬಟ್ ಬೇಡ. ಇವಾಗ ಅವ್ರು ನಮ್ನ ಈ ಲೆವೆಲ್ ನೋಡಿದ್ರೆ ಅವರು ಖುಷಿ ಪಡ್ತಾರಲ್ವಾ, ನನ್ ಮಕ್ಳು ಖುಷಿಯಾಗಿದ್ದಾರೆ ಅಂತ ಖುಷಿ ಪಡ್ತಾರೆ. ಸೊ ಅವ್ರು ಖುಷಿ ಪಡೋ ರೀತಿನೇ ನಾವಿದೀವಿ. ನಮ್ ಜೀವನದ ಬಗ್ಗೆ ನಾವು ಯೋಚನೆ ಮಾಡ್ತಿದೀವಿ, ಮತ್ತೆ ಅವ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದೀವಿ. My suggestion, don't discuss finance matter in public about your earnings because people will have one kind of jealous. All are not good. Please keep this in mind. Everything don't reveal. All the day are not same. ಅಂದ್ರೆ ಇವ್ರು ಹೇಳಿದ್ದು ಕರೆಕ್ಟೇ ಮುನು. ಹೌದು, ನಿಜ. ಅದನ್ನೆಲ್ಲ ಶೇರ್ ಮಾಡ್ಕೊಂಬಾರ್ದು ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ನಾವು ಡೈಲಿ ರೂಟೀನ್ ಮಾಡೋದ್ರಿಂದ ಇವಾಗ ನಮ್ಮನ್ನ ಜನಗಳು ಕ್ವಶನ್ ಮಾಡ್ತಾ ಇರ್ತಾರೆ. ನಮ್ಮ ಸಬ್ಸ್ಕ್ರೈಬರ್ಸು ಕ್ವಶನ್ ಮೇಲೆ ಕ್ವಶನ್ ಮಾಡ್ತಿರ್ತಾರೆ. ಅವ್ರಿಗೆ ಆನ್ಸರ್ ಮಾಡಿಲ್ಲ ಅಂತ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ. 90% ನಾವು ಸಬ್ಸ್ಕ್ರೈಬರ್ಸ್ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು ಡೈಲಿ ವ್ಲಾಗ್ ಮಾಡೋದ್ರಿಂದ. ಅದಕ್ಕೆ ಶೇರ್ ಮಾಡ್ಕೋತಿದೀವಿ ಅಷ್ಟೇ. ನಾವು ಸಬ್ಸ್ಕ್ರೈಬರ್ಸ್ ಹತ್ರ 2 ವಿಚಾರನ ಮುಚ್ಚಿಟ್ಟಿರೋದು. ಒಂದು ಏನಂತ ಅಂದ್ರೆ, ಈ ಮನೆ ಹೋಮ್ ಟೂರ್ ಇನ್ನು ಕರೆಕ್ಟ್ ಆಗಿ ಮಾಡಿಲ್ಲ, ಅಂದ್ರೆ ಸ್ವಲ್ಪ ಎಲ್ಲ ಶಿಫ್ಟ್ ಆಗ್ಲಿ ಅಂತ ಕಾಯ್ತಾ ಇದೀವಿ ಅಷ್ಟೇ. ಇನ್ನೊಂದು ವಿಚಾರ ಸರ್ಪ್ರೈಸ್ ಆಗಿರ್ಲಿ ಅಂತ ಅದನ್ನ ಮುಚ್ಚಿಟ್ಟಿದೀವಿ. ಅದೇನು ಅಂತ ಇನ್ನೊಂದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಅಮ್ಮ? ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಇವಾಗ ಅಪ್ಪ ಅಮ್ಮ ಹೆಂಗಿದ್ರು ಬರ್ತಿದ್ದಾರೆ, ಆ ಖುಷಿಯಲ್ಲಿ ನಾವಿಬ್ರು ಇದೀವಿ. ನಾವು ಕಾಯ್ತಾ ಇದೀವಿ ನಿಮ್ಗೆ ಮನೆನ ತೋರಿಸ್ಬೇಕು ಅಂತ. ತುಂಬಾ ಕ್ಯೂರಿಯಸ್ ಅಲ್ಲಿ ಇದೀವಿ. ಮತ್ತೆ ನಮ್ ಜೀವನ ಈ ತರ ಇದೆ, ಮತ್ತೆ ಫ್ಯೂಚರ್ಗೆ ಯೋಚನೆ ಮಾಡ್ತಾ ಇದೀವಿ ಇವಾಗ ಸದ್ಯಕ್ಕೆ ಅಲ್ವಾ ಅಮ್ಮ. ಫ್ಯೂಚರ್ ಹೆಂಗಿರ್ಬೇಕು, ನಮ್ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ನಾವು ಕೂಡ ಇನ್ನು ಹಾರ್ಡ್ ವರ್ಕ್ ಮಾಡ್ಬೇಕು, ಮತ್ತೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ಸ್ ಗಳು ಮಾಡ್ಬೇಕು, ನಿಮಗೆ ಇಷ್ಟ ಆಗೋ ತರ ಬದುಕಬೇಕು ಅಂತ ಅನ್ಕೊಂಡಿದೀವಿ. ಏನಕ್ಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋದೇ ನಮ್ ಕೆಲಸ, ಜನಗಳಿಗೆ ನಮ್ ಲೈಫ್ ಸ್ಟೈಲ್ ನ ತೋರ್ಸೋದೇ ನಮ್ ಕೆಲಸ. ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿರೋ ಕಮೆಂಟ್ಸ್ ಗಳು ಎಷ್ಟೊಂದಿದೆ, ಅದಕ್ಕೆಲ್ಲ ನಾವು ರಿಪ್ಲೈ ಮಾಡಿಲ್ಲ. ಏನೋ ಒಂದು 10 ಕಮೆಂಟಿಗೆ ರಿಪ್ಲೈ ಮಾಡಿರ್ಬೋದು ಅಷ್ಟೇ. ಬ್ಯಾಡ್ ಕಮೆಂಟ್ಸಿಗೆ ರಿಪ್ಲೈ ಮಾಡೋದೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಏನಕ್ಕಂದ್ರೆ ಇವಾಗ ರಿಪ್ಲೈ ಮಾಡಿದ್ದು ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ಳಿ ಅಂತ ರಿಪ್ಲೈ ಮಾಡಿದಷ್ಟೇ. ಇವಾಗ ಅವ್ರು ಹೆಂಗೆ ಕಮೆಂಟ್ ಮಾಡಿರ್ತಾರಲ್ವಾ, ಇವಾಗ ನಾವು ಮಾತಾಡಿರೋ ವೇನೆ ಅವ್ರಿಗೆ ಆನ್ಸರ್ ಕೊಟ್ಟಿರುತ್ತೆ ಮುನು. ಹೌದು, ಅದು ನಿಜಾನೇ. ಅದಕ್ಕೇನೆ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ನಾವು ಕಮೆಂಟ್ ನಾವು ಫಸ್ಟ್ ಓದಿ ಆ ಕಮೆಂಟ್ ನ ಡಿಲೀಟ್ ಮಾಡ್ಬಿಡ್ತೀವಿ. ಈ ತರ ಕಮೆಂಟ್
ಮಾಡಿದ್ದಾರೆ, ಎಚ್ಚೆತ್ಕೊಳ್ಳೋಣ ಮತ್ತೆ ಇನ್ನೂ ಚೆನ್ನಾಗಿ ಕಂಟೆಂಟ್ ಕೊಡೋಣ. ಅಂತ ಅವಾಗ ಅವರು ನಮ್ಮ ವ್ಲಾಗ್ ನ ವ್ಯೂ ಮಾಡಿ ಓ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅನ್ಬೇಕು. ಆ ತರ ಲೆವೆಲಿಗೆ ಬೆಳಿತೀವಿ, ಖಂಡಿತವಾಗ್ಲೂ ಬೆಳಿತೀವಿ. ಅದಕ್ಕೆ ಸಣ್ಣ ಅವರು ನನಗ್ ಸಪೋರ್ಟಿವ್ ಆಗಿರ್ಬೇಕು, ನಾನು ಸಣ್ಣ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀನಿ. ಓಕೆನಾ? ಯಾವಾಗ್ಲೂ ಇರ್ತೀರ ಬಿಡಿ, ಗೊತ್ತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಬರೋಣ. ನಿಮ್ ಜೊತೆ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ಬಂದ್ವಿ. ನಾವೇನಾದ್ರೂ ಮಾತಾಡಿರೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಏನಾದ್ರು ಬೇಜಾರು ಮಾಡ್ಕೊಂಬೇಡಿ. ನಾವ್ ಹೇಳಿರೋದು ನಿಮ್ ಒಳ್ಳೇದಕ್ಕೆ ಮತ್ತೆ ನಮ್ಮ ಒಳ್ಳೇದಕ್ಕೆ. ಅದಕ್ಕೋಸ್ಕರ ನಾವು ಇಷ್ಟು ಮಾತಾಡೋಂಗ ಆಯ್ತು ಇವಾಗ. ಸೊ ತುಂಬಾ ಜನ ಗುಡ್ ಕಮೆಂಟ್ಸ್ ಮಾಡಿದೀರಾ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ ಕಮೆಂಟ್ಸ್ ಎಲ್ಲ ಓದಿ ಆ ಸ್ಪಾಟ್ ಅಲ್ಲೇನೆ ರಿಪ್ಲೈ ಮಾಡ್ಬಿಡ್ತೀವಿ. ಹಾಗೆ ತುಂಬಾ ಜನ ಬ್ಯಾಡ್ ಕಮೆಂಟ್ಸ್ ಕೂಡ ಮಾಡಿದ್ರೆ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇದೇ ತರ ಮಾಡ್ತಾ ಇರೋವಾಗ ಇನ್ನ ನಾವು ಸ್ವಲ್ಪ ಮೇಲೆ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಮತ್ತೆ ಕಮೆಂಟ್ ಬೇಗ ಡಿಲೀಟ್ ಆಗುತ್ತೆ. ಕಮೆಂಟ್ ಡಿಲೀಟ್ ಆಗುತ್ತೆ, ಬಟ್ ಮೈಂಡ್ ಇಂದ ಡಿಲೀಟ್ ಆಗಲ್ಲ. ಅದನ್ನೇ ನಾವು ಏನು ಹಠ ತರ ತಗೊಂಡು ಪ್ರೂವ್ ಮಾಡ್ತೀವಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು